ಬಸವ ಮಲ್ಲಿ ಇವ್ರ ಹೆಸರು. ಇವರು BVB ವಿದ್ಯಾಲಯದಲ್ಲಿ BSc ಮಾಡಿದ್ದಾರೆ. ಹಾಗೂ 5ನೇ ಸೆಮಿಸ್ಟರ್ ಇನ್ನೂ ಅವರು ವಿದ್ಯಾಭ್ಯಾಸದಲ್ಲಿದ್ದಾರೆ. ಉತ್ತಮ ಭಾಷಣಕಾರ, ಉತ್ತಮ ಸಾಹಿತ್ಯಕಾರರು. ಕತೆ ಕವನಗಳನ್ನು ಅನೇಕ ಬರೆದಿದ್ದಾರೆ, ಪುಸ್ತಕಗಳಲ್ಲಿ ಪ್ರಕಟವಾಗಿದೆ. ಮತ್ತು ಬರೆದ ಅರಿತು ಅರಿಯದ ಜ್ಞಾನ ಎಂಬ ಕವನ ಸಂಕಲನವು 24 ಅಂದರೆ 224 25ರಲ್ಲಿ ಇವರು ಬರೆದಿದಂಥ ಅರಿತು ಅರಿಯದ ಜ್ಞಾನ ಎಂಬ ಪುಸ್ತಕಕ್ಕೆ ಏನದರ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಚೊಚ್ಚಲ ಕೃತಿ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಅವರು ನಮ್ಮ ಸಮಾಜ ಈ ಚಿನ್ನ ವಯಸ್ಸಿನಲ್ಲಿ ಒಂದು ಸಾಹಿತ್ಯಕಾರ ಆಗಿದ್ದೀರಿ ನೀವು, ಮತ್ತು ಒಳ್ಳೆಯ ಭಾಷಣಕಾರ ಆಗಿದ್ರೆ ಅದು ನಮ್ಗೆ ಭಾಳ ಗೌರವ ಸಮಾಜದವರಿಗೆ. ಅದಕ್ಕೆ ತಮಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳುತ್ತಾ ಈಗ ಮುಂದೆ ಪ್ರವಚನ ಕಾರ್ಯಕ್ರಮವನ್ನು ಮುಂದೆ ವಹಿಸಬೇಕಂದು ತಮ್ಮೆಲ್ಲರಿಂದ ವಿನಂತಿ. ಎಲ್ರಿಗೂ ನಮಸ್ಕಾರ. ನಿಜ ಹೇಳ್ಬೇಕಂದ್ರೆ ಅನುಭವ ಅನ್ನೋ ಶಬ್ದದ ಹಿನ್ನೆಲೆಯಲ್ಲಿ ಮಾತಾಡೋಕೆ ನಾನು ಕರೆದಿಟ್ಟಿರಲಿ ಅನುಭವ ಅನ್ನೋ ಶಬ್ದಕ್ಕೆ. ಆದರೆ ಈ ಅನುಭವ ಅನ್ನೋ ಈ ಹಿನ್ನೆಲೆಯಲ್ಲಿ ಮಾತಾಡುವಷ್ಟು ನನ್ನ ವಯಸ್ಸು ಅಲ್ಲ, ಅಷ್ಟು ಬಲಿತ ಜ್ಞಾನವೂ ನನ್ನ ಹತ್ರ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಿಮ್ಮಂತ ಅನುಭವಿಗಳ ಮುಂದೆ ನನ್ನ ಕೆಲ ಕ್ಷಣದ ಅಲ್ಪತೆಯನ್ನು ಪ್ರದರ್ಶಿಸಿ ಸ್ವಲ್ಪ ಕ್ಷಣದ ಪೂರ್ಣ ಭಾವ ಅನುಭವಿಸಲು ಬಂದಿದ್ದೇನೆ ಅಷ್ಟೇ. ವಿಷಯಕ್ಕೆ ಬರೋದಾದ್ರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಶ್ಲೋಕನೇ ಇರ್ಬೋದು. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಮತ್ತು 8ನೇ ಶ್ಲೋಕ. ಈ ಶ್ಲೋಕ ಎಲ್ಲಿ ಓದ್ತಾ ಇದ್ದೀನಿ ಅಂದ್ರೆ, ಈ ಶ್ಲೋಕದ ಪ್ರಕಾರ ಭಾರತ ಭೂಮಿಯಲ್ಲಿ ಅನೇಕ ಮಹಾಜನರು, ಅನೇಕ ಅಮೋಘ ವ್ಯಕ್ತಿತ್ವಗಳು ಹುಡ್ತಾನೆ ಬಂದಿದ್ದಾರೆ. ಕಾಲ ಕಾಲಕ್ಕೆ ಸಮಾಜ ಉದ್ಧಾರ ಮಾಡಕ್ ತುಂಬಾ ಜನ ಬಂದ್ರು, ತುಂಬಾ ಜನ ಹೋದ್ರು. ಉದಾಹರಣೆಗೆ ಚಾರ್ವಾಕರು ಬಂದ್ರು, ಮಹಾವೀರರು ಬಂದ್ರು, ಬುದ್ಧರು ಬಂದ್ರು, ಶಂಕರರು ಬಂದ್ರು, ಮಧ್ವರು ಬಂದ್ರು, ಕನಕರರು ಬಂದ್ರು, ಪುರಂದರದಾಸರು ಬಂದ್ರು, ಎಲ್ಲರೂ ಬಂದ್ರು. ಇಂಥ ಒಂದು ಅಮೋಘ ಪರಂಪರೆಗೆ, ಕಿರೀಟಕ್ಕೆ ಒಂದು ವಜ್ರದ ಮೆರಗು ತಂದಂತೆ, ಒಂದು ಮೆಜ್ರ ಹೊಳಪಂತೆ ಬಸವಣ್ಣನ ಕ್ರಾಂತಿಯು 12ನೇ ಶತಮಾನದಲ್ಲಿ ಈ ಭೂಮಿ ಸಾಕ್ಷಿ ಆಯ್ತು. ಆದ್ರೆ ಇಲ್ಲಿ ನಾವೆಲ್ಲರೂ ಕೇಳ್ಕೋಬೇಕಾಗಿರುವ ಪ್ರಶ್ನೆ ಏನಂದ್ರೆ, ನಿಜವಾಗ್ಲೂ ವಾಸ್ತು ಸುಧಾಕರ್ ಬಂದ್ರೆ ನಾವು ಸುಧಾರಣೆಗೊಂಡ್ವಾ? ಇಲ್ಲಿ ನಾವು ಸುಧಾರಣೆಗೊಂಡ್ವಾ, ನಮ್ಮ ಸಮಾಜ ಸುಧಾರಣೆಗೊಂಡು ಅನ್ನೋ ಪ್ರಶ್ನೆ ಯಾವಾಗ್ಲೂ ತಗಲಾಕೊಂಡಿರುತ್ತೆ. ಯಾಕ್ರೆ ಈ ಪ್ರಶ್ನೆ ಯಾವಾಗ್ಲೂ ತಗಲಾಕೊಂಡಿರುತ್ತೆ ಅಂದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಅಲ್ಲಿ ಕೆಲ ಹಿರಿಯರು ಮಾತಾಡ್ತಾ ಇದ್ರು, ಧರ್ಮ ಹಾಳಾಯ್ತು, ಮಠ ಮಂದಿರಗಳು ಹಾಳಾಯ್ತು. ಆದ್ರೆ ನಿಜ ಹೇಳ್ಬೇಕಂದ್ರೆ ಧರ್ಮ ಮಠ ಮಂದಿರ ಹೇಗೆ ಹಾಳಾಗುತ್ತೆ? ಯಾಕಂದ್ರೆ ನೋಡಿ, ನಾರ್ಮಲ್ ಆಗಿ ಇವತ್ತು ಜಗತ್ತಲ್ಲಿ ಬಸವಣ್ಣನ ತತ್ವಗಳು ಹರಿದಾಡ್ತಾ ಇದ್ದಾವೆ, ವಚನ ಸಾಹಿತ್ಯ ಹರಿದಾಡ್ತಾ ಇದೆ, ಮಹಾನ್ ವ್ಯಕ್ತಿಗಳ ಚಿಂತನೆಗಳು ಇಂತೂ ಜೀವಂತವಾಗಿವೆ. ಅಂದ್ರೆ ಧರ್ಮ ಹೇಗೆ ಹಾಳಾಯ್ತು? ಇಲ್ಲಿ ಧರ್ಮ ಹಾಳಾಗಿಲ್ರಿ, ಹಾಳಾಗಿದ್ದು ನಾವುಗಳು. ಹೇಗೆ ಹಾಳಾದ್ವಿ ನಾವು ಅಂದ್ರೆ, ನಮ್ಮ ಧರ್ಮ ಯಾರೋ ಒಬ್ಬರ ಕೈಯಲ್ಲಿ ಕೊಟ್ಟು ನಾವು ಹಾಳಾದ್ವಿ. ಇಲ್ಲಿ ಹೇಗೆ ನಾವು ಕೊಟ್ವಿ ಅಂದ್ರೆ, ಇಲ್ಲಿ ನಾರ್ಮಲ್ ಆಗಿ ನಾವೆಲ್ಲರೂ ಪೂಜೆ ಮಾಡ್ತೀವ್ರಿ. ಅಂದ್ರೆ ಪೂಜೆ ಹೆಂಗ್ ಮಾಡ್ತೀವಿ ನಾವು ಅಂದ್ರೆ, ಜಾಜು ಕದ್ದೆ ಒಬ್ಬ ಸ್ವಾಮಿ, ಒಬ್ಬ ಮಠಾಧೀಶ ಹೇಳ ನಮಗ ಇದೇ ತರ ಉದ್ದಿನ ಕಡ್ಡಿ ಹಚ್ಚು, ಇದೇ ತರ ಹೂವು ಹಚ್ಚು ಅಂದ್ರೆ ನಾವೆಲ್ಲರೂ ಹಚ್ತೇವೆ. ಆದ್ರೆ ಎಷ್ಟು ಜನ ಇಲ್ಲಿ ನಾವು ವಚನದ ಸಾರವನ್ನು ಅರ್ಥ ಮಾಡ್ಕೊಂಡ್ವಿ? ಎಷ್ಟು ಜನ ನಾವು ವಚನಗಳನ್ನ ಅಧ್ಯಯನ ಮಾಡ್ತೀವಿ? ಎಷ್ಟು ಜನ ವೇದಾಂತದ ಸಾರವನ್ನು ಅರ್ಥ ಮಾಡ್ಕೊಂಡ್ವಿ ಅನ್ನೋ ನಾವು ಅರಿಬೇಕಾಗಿದೆ. ಈ ಮತ್ತು ಸುಮ್ಮನೆ ಹೇಳಿದ್ರಿ, ಯಾಕಂದ್ರೆ ಬಸವಣ್ಣವರ ಒಂದು ಅದ್ಭುತ ವಚನ ಇದೆ, ಮನ ಶುದ್ಧವಿಲ್ಲದವನ ತಪವೇನು ಫಲ, ತನು ಶುದ್ಧವಿಲ್ಲದವನ ಜಪವೇನು ಫಲ, ಮನದೊಳಗೆ ಕಲ್ಮಶ ಬಿಟ್ಟು ಹೊರಗೆ ಜಪಿಸಿದರೆ ಕೂಡಲ ಸಂಗಮ ದೇವ ಮೆಚ್ಚುವನೆ. ಕೂಡಲ ಸಂಗಮ ದೇವ ಮೆಚ್ಚುವನೆ. ನಿಜ ಅಲ್ರಿ? ಮನ್ಸನಾಗ ನೀವು ಏನೇ ಎಷ್ಟೇ ಜಪ ಮಾಡ್ರಿ, ಎಷ್ಟೇ ಪೂಜೆ ಮಾಡ್ರಿ, ನಮ್ಮ ಮನಸ್ಸೇ ಕಲ್ಮಶವಾಗಿತ್ತಂದ್ರೆ ನಾವು ಯಾವ ದೇವರಿಗೆ ಕನೆಕ್ಟ್ ಆಯ್ತೀವಿ, ಯಾವ ದೇವರ ಜೊತೆ ನಮ್ಮ ಸಂಬಂಧ ಬೆಳೆಯುತ್ತೆ? ಅದಕ್ಕೋಸ್ಕರ ನಾವು ಇಲ್ಲಿ ಮುಖ್ಯವಾಗಿ ನಮ್ಮ ಸಮಾಜವನ್ನು, ನಮ್ಮ ಇದನ್ನು ವಚನ ಸಾರದ ಕಡೆ ಕರ್ಕೊಂಡು ಹೋಗ್ಬೇಕಾಗಿದೆ. ವಚನ ಸಾರದ ಕಡೆ ಕರ್ಕೊಂಡು ಹೋಗ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ ಇವತ್ತು ಮಠ ಮಂದಿರಗಳ ಬಗ್ಗೆ ಮಾತಾಡ್ಬೇಕಾಗುತ್ತೆ.
ನೋಡ್ರಿ, ಯಾಕೆ ಮಠ ಮಂದಿರಗಳ ಬಗ್ಗೆ ಮಾತಾಡ್ತೇವೆ ಅಂದ್ರೆ ಅವು ನಮ್ಮ ಅಸ್ತಿತ್ವಗಳು. ಇವತ್ತಿನ ದಿನ ಯಾವ ವ್ಯವಸ್ಥೆಗಿದೆ ಅವನ ಮಾತಿಗಿಂತ ಇವತ್ತು ನಮ್ಮ ಅಸ್ತಿತ್ವಗಳು. ಕೆ.ಸಿ. ಶಿವಪ್ಪ ಅಂತ ಕನ್ನಡದ ಒಬ್ಬ ಪ್ರಮುಖ ಕವಿ ಬರೀತಾರೆ, ಒಬ್ಬ ಮಠಾಧೀಶ ಹೆಂಗಿರ್ಬೇಕು ಅಂತ ಬರೀತಾರೆ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ, ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿ ಗುಡಿಸಲೇನು, ಕಲ್ಲು ಮಾಣಿಕ್ಯವಲ್ಲ ನೋಡದೇವ್ರಿ ಒಂದೇ ಬಗೆ, ಅವನಾತ್ಮ ನಿರ್ಮಲವ ಮುದ್ದುರಾಮ, ಅವನಾತ್ಮ ನಿರ್ಮಲವ ಮುದ್ದುರಾಮ. ನೋಡ್ರಿ, ಕೆ.ಸಿ. ಶಿವಪ್ಪ ಅವ್ರು ಎಷ್ಟು ಚೆನ್ನಾಗಿ ಬರೀತಾರಂದ್ರೆ, ಇಲ್ಲಿ ಮಠಾಧೀಶ, ಸನ್ಯಾಸಿ, ಸ್ವಾಮಿ ಅನ್ನೋನ್ಗೆ ಅನುಭವ ಒಂದೇ ಆಸ್ತಿ, ಅನುಭವ ಒಂದೇ ಆಸ್ತಿ. ಅವನಿಗೆ ಅರಮನೆಯಾಗಿರ್ಲಿ ಅಥವಾ ಗುಡಿಸಲಾಗಿರ್ಲಿ ಒಂದೇ, ಅವನಿಗೆ ಕಲ್ಲಾಗ್ಲಿ ವಜ್ರ ಆಗ್ಲಿ ಒಂದೇ. ಯಾಕದು ಒಂದೇ ಅಂದ್ರೆ ಅವನ ಆತ್ಮ ಅಷ್ಟು ನಿರಾಳ, ಅಷ್ಟು ಕಲ್ಮಶವಿಲ್ಲದ್ದು. ಅದಕ್ಕೋಸ್ಕರ ಅದು ಸರ್ ನೀರದು. ಅವನ ಆತ್ಮ ಒಂದಾಗಿದ್ದಕ್ಕೆ ಅದಕ್ಕೋಸ್ಕರ ಅವನು ಸ್ವಾಮಿ ಅಂತ. ಅದೇ ಅಲ್ರಿ ನಮ್ಮ ಬಸವಣ್ಣರ ಸಾರ ಕೂಡ. ಯಾಕಂದ್ರೆ ನಾರ್ಮಲ್ ಆಗಿ ನೋಡಿ, ಒಂದು ವ್ಯಕ್ತಿ ಅಧಿಕಾರ, ಒಬ್ಬ ವ್ಯಕ್ತಿಯ ಒಂದು ಅಧಿಕಾರ ನಾವು ನೋಡಿದಾಗ ಬಸವಣ್ಣರ ಹತ್ರ 12ನೇ ಶತಮಾನದಲ್ಲಿ ಏನು ಕಮ್ಮಿ ಇತ್ತು? ಆಸ್ತಿಗೆ ಆಸ್ತಿ, ಅಧಿಕಾರಕ್ಕೆ ಅಧಿಕಾರ. ಅಧಿಕಾರ ಅಂದ್ರೆ ಅಂತ ಅಧಿಕಾರ ಇಲ್ರಿ. ಎಂತಹ ನಗರದ ಅಧಿಕಾರ ಅಂದ್ರೆ, ಒಬ್ಬ ಕಾಶ್ಮೀರದ ಕವಿ ಬಿಲ್ಲಣ ಅಂತ ಕಲ್ಯಾಣದ ಬಗ್ಗೆ, ಕಲ್ಯಾಣ ನಗರ ಹೆಂಗಿತ್ತು ಅಂತ ಬರೀತಾನ್ರಿ ಸಂಸ್ಕೃತನಾಗ. ಕಲ್ಯಾಣ ಸಮಂಪುರಂನ ಹಿತ ಭಾರವತೆ ಮಂಡಲಂ ಕುಚತ್ರಿತಃ ನಾಸಿತ್ ಪುರಮೋಹನ ಚಾಪಿ ಭವಿತ್ಯಂ ಸತ್ಯಮಾಯೇ ಕೃತಿತಿ. ಇದು ಬಿಲ್ಲಣ ಬಸವಣ್ಣಕ್ಕಿಂತ ಮೊದಲೇ ಬಂದಿರೋ ಒಬ್ಬ ಸಂಸ್ಕೃತ ಕವಿ. ಅವ ಕಲ್ಯಾಣದ ಬಗ್ಗೆ ಬರೀತಾನ. ಏನಂತ ಬರೀತಾನಂದ್ರೆ, ಈ ಭೂಮಂಡಲದ ಮೇಲೆ ಕಲ್ಯಾಣ ನಗರಕ್ಕೆ ಸಮವಾದಂತಹ ನಗರ ಇಲ್ಲ, ಮತ್ತೊಂದು ಹುಟ್ಟಲ್ಲ ಅಂತ, ಅಷ್ಟು ಅದ್ಭುತವಾದಂತಹ ನಗರ ಅಂತ. ಈಗ ನಾವೆಲ್ಲರೂ ಕಲ್ಪನೆ ಮಾಡ್ಕೋಬೇಕಂದ್ರೆ ಅಂತಹ ದೊಡ್ಡ ನಗರದ ಒಬ್ಬ ಅಧಿಕಾರಿ ಬಸವಣ್ಣ. ಯಾವುದು ಕಮ್ಮಿ ಇತ್ತು ಬಸವಣ್ಣನ ಹತ್ರ? ಆದರೆ ಅಂತಹ ಭೋಗಗಳ ನಡುವೆಯೂ ಆಧ್ಯಾತ್ಮಿಕವಾದರಲ್ಲ, ಆ ವ್ಯಕ್ತಿತ್ವಕ್ಕೆ ನಾವು ಬಸವಣ್ಣರಿಗೆ ಭಕ್ತರಾಗಬೇಕು. ಇವತ್ತು ಆ ವ್ಯಕ್ತಿತ್ವ ನಮಗ್ ಬೇಕಾಗಿದೆ, ಆ ವ್ಯಕ್ತಿತ್ವ ನಮಗ್ ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಇದು ಕವಿ ಬರಿತಾನಲ್ಲ, ದುಡ್ಡಿದ್ದು ದೂರ್ತನ ಆಗದೆ, ದುಡ್ಡಿದ್ದು ದೂರ್ತನ ಆಗದೆ, ಲಕ್ಷ್ಮಿ ತಾನು ಬಂದರೂ ಬೀಗದೆ, ಎಲ್ಲ ಭಾಗ್ಯವಿದ್ದು ಹರಿದಾಸನಿಗೆ ಕಾಯುವನೇ ನಿಜವಾದ ಯೋಗಿ. ಎಲ್ಲ ಭಾಗ್ಯವಿದ್ದು ಹರಿದಾಸನಿಗೆ ಕಾಯುವನೇ ನಿಜವಾದ ಯೋಗಿ, ಸಕಲ ಸುಖವಿದ್ದು ವಿರಕ್ತನಾಗದೆ ನೋಡ ಸನ್ಯಾಸಿ. ಅಂದ್ರೆ ಸಕಲ ಸುಖ ಇರ್ಬೇಕು ಮನುಷ್ಯನ ಬಳಿ, ಇದ್ರ ಮೇಲೆ ವಿರಕ್ತನಾಗಿರ್ಬೇಕು ಅವನು, ಅವಾಗ ಮಾತ್ರ ಅವನು ನಿಜ ಸನ್ಯಾಸಿ. ಈ ಮಾತು ಕೇಳಿದ್ರೆ ಒಬ್ಬ ಸೂಫಿ ಸಂತನ ಕಥೆ ನನ್ಗೆ ಬರ್ತದೆ ನನಗೆ. ಒಬ್ಬ ಸೂಫಿ ಸಂತ ಇವತ್ತು ಪಾಕಿಸ್ತಾನದಲ್ಲಿ, ಅವತ್ತಿನ ಕಾಲ ಅಖಂಡ ಭಾರತದಲ್ಲಿ ಇತ್ತು, ಇವತ್ತಿನ ಪಾಕಿಸ್ತಾನದಲ್ಲಿ ಮುಲ್ತಾನ ನಗರ ಅಂತ ಅಲ್ಲೊಬ್ಬ ಸೂಫಿ ಸಂತರಿ ಬಹುದ್ದೀನ್ ಜಕಾರಿಯ ಅಂತ. ಈ ಬಹುದ್ದೀನ್ ಜಕಾರಿಯ ಒಬ್ಬ ಸಂತ ಹೆಂಗಿದ್ದ ಅಂದ್ರೆ, ಹೇಳಕ್ಕ ಸಂತ, ಅಂದ್ರೆ ಜಗತ್ತಿನ ಅತಿ ಶ್ರೀಮಂತ ಸಂತ ಇವ ಯಾವ್ದಾದ್ರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ 100 ಆನೆಗಳಂತೆ ಇವನಿಂದೆ, 100 ಒಂಟೆಗಳಂತೆ, ಪಟ್ಟದ ಆನೆ ಮೇಲೆ ಕುಂತೆ ಹೋಗ್ಬೇಕಂತ ಇವ ಸಂತ. ಒಂದಿನ ಏನ್ ಮಾಡಿದೆ, ಹೀಗೆ ಡೇರೆ ಹಾಕಿರ್ಬೇಕು, ಅರಮನೆ ಅಂತ ಡೇರೆ. ಅಲ್ಲಿ ಮುಲ್ತಾನ್ ನಗರದಿಂದ ದೂರ ಬಂದು ಒಂದು ಅರಮನೆ ಅಂತ ಡೇರೆ, ಅದರಲ್ಲಿ ಇರ್ತಾನ. ಯಾರು? ಬಸವಣ್ಣವರು. ಇದು ಸಾರಿ ಜಕಾರಿಯ, ಸಂತ ಜಕಾರಿಯ ಇರ್ತಾರ. ಅಲ್ಲೊಬ್ಬ ಭಿಕ್ಷುಕ ಬರ್ತಾನ. ಭಿಕ್ಷುಕ ಬಂದು ನಿಜವಾಗ್ಲೂ ಭಿಕ್ಷುಕ ಬಂದು ಹೊರಗೆ ಕೇಳ್ತಾನ, ಯಾರೋ ರಾಜರು ಬಂದಿರೇನಪ್ಪ, ನನಗೆ ಭಿಕ್ಷಾ ಹಾಕ್ತಾರೇನೋ. ಅಲ್ಲ, ಅವಾಗ ಸೇವಕ ಹೇಳ್ತಾನ ಹೊರಗಿದ್ದವನು, ಯಾರ ರಾಜರು ಬಂದಿಲ್ಲ, ಸಂತನ ನೀನೇ ಅವನಿಗೆ ಏನಾರ ಹಾಕ್ತಾನ ಹಾಕವ ಅಂತಾನ. ಅದಕ್ಕೆ ಕೇಳಿ ಭಿಕ್ಷುಕ ಸಿಟ್ಟು ಬಂದು ಸೇವಕರು ಹೊರಗೆ ಒದ್ದು ಹಾಕಿ ಒಳಗೆ ಹೋಯ್ತಾನೆ. ಜಕಾರಿಯ ಕೇಳ್ತಾನ, ಅಲ್ಲೋ ಮಾರಾಯ, ನಿನ್ನ ನೀ ಸಂತ ಅಂತ ತಿಳ್ಕೊತಿ, ಸಂತ ಅಂತ ಹೇಳಿ ಮೇಲೆ ಬಿ ರಾಜನಪ್ಲೆ ಬದುಕಲತ್ತಿದಾರ, ಇದೆಯಾ ಬದುಕು ಅಂದ್ರೆ ಜಕಾರಿಯ ತುಂಬಾ ಚೆನ್ನಾಗಿ ಹೇಳ್ತಾನ, ನನಗೆ ಭೂಮಿ ಮೇಲೆ ನೀರು ಗಾಳಿ ಹೆಂಗ ಹೊರಗವಾರ ಹಂಗ ನನ್ನ ಸುತ್ತಮುತ್ತ ಇದ್ದೀವಲ್ಲ ಹೊರಗವ, ನನ್ನ ಮನ್ಸನಾಗಿಲ್ಲ. ನನಗೆ ಇದ್ರು ಅಷ್ಟೇವ, ಇರದವ್ರು ಅಷ್ಟೇವ ಅಂದ್ರೆ ಅದಕ್ಕೆ ಪರೀಕ್ಷೆ ಮಾಡಕ್ಕೆ ಭಿಕ್ಷುಕ ಏನ್ ಮಾಡ್ತಾನ ಅಂದ್ರೆ, ನಡಿ ಮತ್ ನಾ ಕಾಶಿಗೆ ನಡೆದಿದೆ, ನನ್ನ ಸಂಗಟ ನೀ ಬಿ ಪಾದಯಾತ್ರೆ ನಡಿ, ನಿನ್ಗೆ ಯಾಕೆ ಇಟ್ಟೆಲ್ಲ ಬೇಕು ಅಂದ್ರೆ ಜಗದಾಗ ಜಕಾರಿಯ ಏನ್ ಮಾಡ್ತಾನ, ಆ ಜಗ ಬಿಟ್ಟು ಅಲ್ಲೇ ಭಿಕ್ಷು ಸಂಗಟ ಹೊಡೆದು ನಿಂತಲ್ರಿ. ಒಂದು 2 ಮೈಲಿಗಳು ದೂರ ಹೋಗಿರ್ಬೇಕು ಅವರು. ಹೋದಾಗ ಭಿಕ್ಷಕ ನಾನು ಬರ್ತದೆ, ತಟ್ಟಂತ ನಿಂದಿರ್ತಾನೆ. ಅಲ್ಲ ಜಕಿಯರಿಯ ಸಾಹೇಬ್ರೆ 1-2 ನಿಮಿಷ ನಿಂದ್ರಿ ಅಂತ. ಯಾಕೆ ನಿಂದಿರ್ಬೇಕು ಅಂದ್ರೆ, ಇವ ಭಿಕ್ಷೆ ಬೇಡ ತಾಟ ಮರ್ತ ಬಂದಿನಂತಾನೆ. ಇವ ಆ ದೇಹದಾಗ ಭಿಕ್ಷೆ ಬೇಡ ತಾಟ ಬಂದಿನ. ಅವ್ ಜಕಾರಿಗೆ ನಗ್ತಾನ, ಅಲ್ಲೋ ನಾ ಜಿಂದಗಿ ಏಟ ಕಳಿಸಿಟ್ಟಿದ್ದು ಒಟ್ಟು ಬಿಟ್ಟು ಬಂದಿದೆ, ಇವ ತಾಟ ಸಗಿಲ್ಲ ಅಳ್ಳತ್ತಿದೆ ಅಂತ. ಈ ಮಾತು ನಾನು
ಇಲ್ಲಿ ಬಸವಣ್ಣರ ಬಗ್ಗೆ ನೀವು ಯಾಕೆ ಜಕಾರಿಯನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳುವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹರಿಹರ ಅಂತ್ರಿ 12ನೇ ಶತಮಾನದ ಒಬ್ಬ ದೊಡ್ಡ ಕವಿ. ಅವರು ಬಸವರಾಜ ದೇವರ ಎಂಬ ರಗಳೆ ಬರೀತಾರೆ. ಅವರು ಆ ರಗಳೆ ನಾವೆಲ್ಲರೂ ಓದಬೇಕು. ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ, ಅಷ್ಟು ಇನ್ನೂ ಓದಿಲ್ಲ. ಆ ರಗಳೆಯಲ್ಲಿ ಕೆಲ ಇದು ಬರ್ತವೆ, ಜಕಾರಿಯನ್ ಕಥೆ ತರನೇ ಇದೆ. ಅದು ಹೇಳ್ರಿ ಹೆಂಗಿತ್ತು ಅಂದ್ರೆ, ಈ ಜಕಾರಿಯ ಬಸವಣ್ಣವ್ರು ಇರ್ತಾರಲ್ಲ, ಬಸವಣ್ಣವರು ಕೂಡಲ ಸಂಗನಾಥನಿಂದ ಇದಕ್ಕೆ ಬಸವ ಕಲ್ಯಾಣಕ್ಕೆ ಬಂದರು. ಅದರಲ್ಲಿ 2 ವರ್ಷದಲ್ಲಿ ಇಷ್ಟೊಂದು ಒಂದು ದೊಡ್ಡ ಸ್ಥಾನಕ್ಕೆ ಬೆಳಿತಾರಂದ್ರೆ ಅವ್ರಿಗೆ ಹಿಡಿಯೋರು ಯಾರು ಇರಲಿಲ್ಲ. ಅಷ್ಟೊಂದು ದೊಡ್ಡ ಸ್ಥಾನಕ್ಕೆ ಬಸವಣ್ಣವ್ರು ಬೆಳಿತಾರೆ. ಈ ಬಸವಣ್ಣವರು ಬೆಳೆದ್ರು ಅಂದ್ರೆ ಹೇಗೆ ಬೆಳೆದ್ರು ಅಂದ್ರೆ, ಹರಿಹರ ಹೇಳ್ತಾನೆ, ಅಲ್ಲಿ ಸಿದ್ದರಸರು ಮೊದಲನೇ ದಂಡಾದೀಪ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್, ಮೊದಲನೇ ದಂಡಾಪ ವಯೋಸಹಜದಿಂದ ದಂಡಾದೀಪ ಮೊದಲನೇ ದಂಡಾದೀಪ ಮರಣ ಆಯ್ತು. ಮರಣ ಆದ್ಮೇಲೆ ದಂಡಾದೀಪನಿಗೆ ಮಗ ಇಲ್ಲ ಅಂದ್ರೆ ಮರಿ ದಂಡಾದೀಪ ಬಸವನಿಗೆ ಪೋಸ್ಟ್ ಕೊಡ್ರಿ, ಕೊಟ್ಟವನ ಆಸ್ತಿ ಪೂರ್ತಿ ಕೊಡ್ರಿ ಅಂತ ಬಿಜ್ಜಾಳನ ಇದು ಬರ್ತದೆ, ಆಹ್ವಾನ ಬರ್ತದೆ. ಅಲ್ಲಿ ಹರಿಹರ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ, ಇದು ಸಿದ್ದಾರಸನ ಆಸ್ತಿ ಎಷ್ಟು ಅಂತ ತುಂಬಾ ಚೆನ್ನಾಗಿ ಬರೀತಾನೆ ಹರಿಹರ. ಲೆಕ್ಕವಿಲ್ಲದಷ್ಟು ಹೊಲ ಮನೆಗಳು ಸಿದ್ದರಸನ ಆಸ್ತಿ ಇದು. ಈ ಆಸ್ತಿನ ಬಿಜ್ಜಾಳ ಏನ್ ಹೇಳಿರ್ತಾನಂದ್ರೆ ಬಸವಣ್ಣವ್ರಿಗೆ ಕೊಟ್ಟಾಕ್ರಿ ಅಂತ ಹೇಳಿರ್ತಾರೆ. ಅಂದ್ರ ಹೆಂಗ್ ಬರೀತಾನಂದ್ರೆ, ಲೆಕ್ಕವಿಲ್ಲದಷ್ಟು ನೆಲೆ ಹೊಲ ಮನೆಗಳು, ಮನೆ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟ ಬಳಿಗಳು, ಹೊಸ ಬಣ್ಣ ರಾಶಿಗಳು, ಮಿಸ್ನು ಚಿನ್ನದ ಗುಡ್ಡಿಗಳು ಮನೆಯಲ್ಲಿ ಇತ್ತಂತ. ಅದ್ರಲ್ಲಿ ಇಷ್ಟೊಂದು ಆಸ್ತಿ ಇತ್ತು ಬಸವಣ್ಣ. ಅಂದ್ರೆ ಬಸವಣ್ಣ ಯಾಕೆ ಆಧ್ಯಾತ್ಮಿಕ ಬರಬೇಕಾಗಿತ್ತು? ಅದಕ್ಕೋಸ್ಕರ ಸರ್ವವೂ ಇದ್ದು ವಿರಕ್ತ ಭಾವದಿಂದ ಬಸವಣ್ಣವರು ಇದ್ದಾರಲ್ಲ, ಅದಕ್ಕೋಸ್ಕರ 800 ವರ್ಷ ಆದ್ಮೇಲೆ ಆ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಭಕ್ತರ ಕುರಿತು ಮಾತಾಡ್ತಾ ಇದ್ದೀವಿ. ಇವತ್ತು ಅದು ಬಸವಣ್ಣನ ಒಂದು ಪ್ರಾಮುಖ್ಯತೆ. ಅದಲ್ಲದೆ ಬಿಜ್ಜಾಳ ಅಷ್ಟೇ ಬರೀ ಆಸ್ತಿ ಇಟ್ಟ ಕೊಟ್ಟು ಅಂದ್ರೆ, ಬಿಜ್ಜಾಳ ಅಧಿಕಾರ ಹೆಂಗೋ ಕೊಡ್ತಾನ ನೋಡ್ರಿ ಬಸವಣ್ಣಗ. ಅಧಿಕಾರ ಕೊಡೋದ್ರೆ ತುಂಬಾ ಚೆನ್ನಾಗಿ ಬರೀತಾರ ಅವರು. ಕಟಕ ಮುಕುಟಗಳಿಂದ ಸಿಂಗರಿಸಿ, ಕಟಕ ಮುಕುಟ, ಇದು ಬಿಜ್ಜಾಳ ಬಸವಣ್ಣನಿಗೆ ಅಧಿಕಾರ ಕೊಡೋಣ ಪೋಸ್ಟ್ ಸಿದ್ಧಾಂತರ ಮಾಡಿಸಿದ ಹಿಂಗ್ ಬರೀತಾರೆ. ಕಟಕ ಮುಕುಟಗಳಿಂದ ಸಿಂಗರಿಸಿ, ಪಟ್ಟದಾನೆಯ ಮೇಲೆ ಕುಳ್ಳರಿಸಿ, ಶ್ವೇತ ಛತ್ರವನ್ನು ಹಿಡಿಸಿ, ಪುರದ ಕೇರಿಯ ಒಳಗೆ ಮೆರೆಸಿದವನು ಬಿಜ್ಜಾಳ. ಅಂದ್ರ ಇಷ್ಟೊಂದು ಅಧಿಕಾರ ಇಷ್ಟೊಂದು ವೈಭವಪೂರ್ಣವಾಗಿ ಬಸವಣ್ಣ ಸಿಕ್ತು ಜಾಳ. ಇಲ್ಲಿ ರೆಸ್ಪೆಕ್ಟ್ ಕೊಟ್ಟು ಅಧಿಕಾರ ಸಿಕ್ತು. ಆದ್ರೆ ಬಸವಣ್ಣನಿಂದ ಬರುವಂತ ಮಾತುಗಳಿಗೋಸ್ಕರ ಅವಾಗ ಆಸ್ತಿ ಸಿಕ್ತು, ಅಧಿಕಾರ ಸಿಕ್ತು. ಸಿಕ್ಮೇಲೆ ಬಸವಣ್ಣ ಏನ್ ಹೇಳಬಹುದು ಅಂತ ಸಭಾಯಕರು ಎಲ್ಲ ನಿಂತು ಏನ್ ಹೇಳ್ತಾರ ಅಂತ ಬಸವಣ್ಣನ ಮಾತಿಗೋಸ್ಕರ ಕುಂತಿರ್ರಿ ಬಸವ ಕಲ್ಯಾಣಾಗ. ಕುಂತಾಗ ಜನರು ಏನ್ ಹೇಳ್ತಾರ, ಆದ್ರೆ ಬಸವಣ್ಣ ಏನ್ ಹೇಳ್ತಾರ ಕೇಳ್ರಿ. ಏನ್ ಹೇಳ್ತಾರ ಅಂದ್ರೆ, ನನ್ನ ಆಸ್ತಿ ಅಲ್ಲಿದು, ನನ್ನ ಅಧಿಕಾರ ಬಿ ಅಲ್ಲ, ನನ್ನ ಆಸ್ತಿ ಬಿ ಅಲ್ಲ, ಇದೆಲ್ಲ ಕೂಡಲ ಸಂಗನಾಥನ ಆಸ್ತಿ. ನನಗೆ ಸಿಕ್ಕಿದ ವರ್ಷ ಖುಷಿ ಅದ, ಯಾಕಂದ್ರೆ ನನ್ನ ಕೈಯಿಂದ ಧಾರೆ ಇರುತ್ತೆ. ಕೂಡಲ ಸಂಗನ ಆಸ್ತಿ ಏನದ ನನ್ನ ಕೈಯಿಂದ ಹೆಚ್ಚು ಧಾರೆ ಎರಿಬೋದು. ಈಗ ನನ್ನ ಮನೆಗೆ ಬಂದ್ರೆ ಯಾರು ಬಿ ಖಾಲಿ ಹೋಗೋದು ಆಸ್ತಿ ಅದ ನನ್ನ ಬರಿ ಅಂತ ಅಂದ್ರೆ, ಅವ್ರಿಗೋಸ್ಕರ ಅವರ ಭೋಗಗಳಿಗೋಸ್ಕರ ಅಧಿಕಾರ ಆಸ್ತಿಯನ್ನು ಇಟ್ಟಿಲ್ಲ. ಅವರು ದಾನ ಧರ್ಮಗಳಿಗೋಸ್ಕರ ಇಟ್ಟರು. ಅದಕ್ಕೆ ಬಸವಣ್ಣವರು ಶ್ರೇಷ್ಠ. ಆದ್ರೆ ಇವತ್ತಿನ ಮಠಾಧೀಶರು ಹೆಂಗಾರ ಅಂತ ಹೇಳೋದಾದ್ರೆ, ಸನ್ಯಾಸಿಗಳು ಹೇಗಿದ್ದಾರೆ ಅಂದ್ರೆ, ಮಠಾಧೀಶರು ನೋಡಿದಾಗ ನಮಗೆ ಆಧ್ಯಾತ್ಮಿಕ ಸಿದ್ಧಿಗಿಂತ ಭೌತಿಕ ಸಿದ್ಧಿಗಿಂತ ಅವರ ಭೌತಿಕ ಸಿದ್ಧಿ ನಮಗೆ ಜಾಸ್ತಿ ಕಾಣಿಸ್ತದ್ರಿ. ಎದು ಕಾಣುತ್ತೆ? ಯಾಕಂದ್ರೆ ನಾರ್ಮಲ್ ಒಬ್ಬ ಮಠಾಧೀಶ ಬಳಸೋ ಮೊಬೈಲು ಲೇಟೆಸ್ಟ್ ಮಾಡಲ್, ಬಳಸೋ ಕಾರು ಲೇಟೆಸ್ಟ್ ಮಾಡಲ್, ಬಟ್ ಹಾಕೋ ಬಟ್ಟೆ ಮಾತ್ರ 8ನೇ ಮತ್ತು 9ನೇ ಶತಮಾನದಲ್ಲಿ. ಅಂದ್ರೆ ನಾವೇನ್ ತಿಳ್ಕೊಬೇಕಿಲ್ಲಿ ಅಂದ್ರೆ, 8ನೇ ಮತ್ತು 9ನೇ ಶತಮಾನದ ಬಟ್ಟೆ ಮಾತ್ರ ನೋಡವ ವಿರಕ್ತಪ್ಪ ಅಂತ ಅರ್ಥ ಮಾಡ್ಕೋಬೇಕು. ಈ ಹಾಲತಿಗೆ ಬಂತ ನಮ್ಮ ಧರ್ಮ ಅನ್ನೋದು. ಅಂತರಂಗದಲ್ಲಿ ವೈಭವದ ಆಸೆ ಇಟ್ಕೊಂಡು ಬಹಿರಂಗದಲ್ಲಿ ಮಾತ್ರ ವೈರಾಗ್ಯ ಧರಿಸಿ ಧರ್ಮವಾಗಲ್ರಿ. ಇಂತಹ ಮಠಾಧೀಶರಿಂದ ಬಸವಣ್ಣನ ಕ್ರಾಂತಿ ಕಾಣಲಾರೆವು ನಾವು ಸಮಾಜದಲ್ಲಿ. ಬಸವಣ್ಣನಂತಹ ವ್ಯಕ್ತಿತ್ವ ಈ ಮಠಾಧೀಶರಿಂದ ಎಂದು ಕಾಣಲಾರೆವು. ಇಲ್ಲಿ ಈಗ ಸ್ವಾಮಿಗಳು ಅಂದ್ರೆ ಇಲ್ಲಿ ಧರ್ಮ ಮತ್ತು ಸಮಾಜ ಅಂತ ನೋಡಿದಾಗ, ಇಲ್ಲಿ ಆಧ್ಯಾತ್ಮ ಬಸವಣ್ಣ ಒಂದು ಸಾಮಾಜಿಕ ವ್ಯಕ್ತಿ. ಧಾರ್ಮಿಕ ವ್ಯಕ್ತಿಯಾಗಿ ಬಸವಣ್ಣನ ನೋಡಿದ್ದುಂಟು, ಅಂದ್ರೆ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಬಸವಣ್ಣನ ನೋಡ್ಬೇಕು ನಾವು. ಯಾಕೆ ಸಾಮಾಜಿಕ ವ್ಯಕ್ತಿ ಆದಂದ್ರೆ, ಚಾಣಕ್ಯ ಹೇಳ್ತಾನ, ಗಟ್ಟಿಯಾದ ರಾಜಕೀಯವು ಧರ್ಮದ ಉಳಿವಿಗೆ ಕಾರಣವಾಗುತ್ತದೆ, ಧರ್ಮದ ಉಳಿವು ರಾಜಕೀಯಕ್ಕೆ ಮೌಲ್ಯ ಆಧಾರಿತ ಚಿಂತನೆಯನ್ನು ನೀಡುತ್ತದೆ ಅಂತ. ಅಂದ್ರೆ ಗಟ್ಟಿಯಾದ ರಾಜಕೀಯ ಯಾವತ್ತಿರ್ತದಲ್ಲ ಅವತ್ತಿನ ಧರ್ಮ ಶ್ರೇಷ್ಠವಾಗಿರ್ತದೆ. ಮತ್ತು ಆ ಧರ್ಮ ಇದ್ದಾಗ ಮಾತ್ರ ರಾಜಕೀಯದಲ್ಲಿ ಮೌಲ್ಯ ಆಧಾರಿತ ಬದುಕು ಕಾಣ್ತೇವೆ ನಾವು ಅನ್ನೋದು ಹೇಳ್ತಾರೆ ಚಾಣಕ್ಯ. ಯಾಕಂದ್ರೆ ನಾರ್ಮಲ್ ಆಗಿ ಬಸವಣ್ಣವರು ಕೂಡ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ರಿ.
ಆಧ್ಯಾತ್ಮಿಕ ವ್ಯಕ್ತಿ ಅಂತ ನೋಡಿದ್ದುಂಟು, ಆಧ್ಯಾತ್ಮಿಕ ವ್ಯಕ್ತಿ ಅಂತ ನಾವು ಪೂಜೆ ಮಾಡಿದ್ದುಂಟು. ಆದ್ರೆ ಬಿಜ್ಜಾಳನ ಮಂತ್ರಿ ಬಸವಣ್ಣ ಅನ್ನೋದು ನಾವು ನೋಡಿದಾಗ ನೋಡ್ರಿ, ಬಿಜ್ಜಾಳನ ಮಂತ್ರಿಯಾಗಿ ಆರಾಮಾಗಿರ್ಬೋದಿತ್ತು ಬಸವಣ್ಣ. ಆದ್ರೆ ಬಿಜ್ಜಾಳನ ಆಡಳಿತದಲ್ಲಿ ಪುರೋಹಿತ ಶಾಹಿಗಳ ವಿರುದ್ಧ ದರ್ಬಾರಿನಲ್ಲೇ ವಿರೋಧಿಸ್ತಾರೆ. ಆತನ ಗಟ್ಟಿ ವ್ಯವಸ್ಥೆ ಬಸವಣ್ಣವರ ಮನಸ್ಸಲ್ಲಿ ಬೆಳೆದಿತ್ತು. ಬರೀ ಗಟ್ಟಿ ವ್ಯವಸ್ಥೆ ಬೆಳೆದಿದ್ದಿಲ್ರಿ, ಬಸವಣ್ಣವ್ರ ಮಾತ್ರ ಕಾರಣ ಅಲ್ಲ, ಬಸವಣ್ಣರ ಚಿಂತನೆಗಳು, ಆ ಬಸವಣ್ಣನ ಗಟ್ಟಿ ವ್ಯವಸ್ಥೆಯ ಚಿಂತನೆಗೆ ಸಪೋರ್ಟ್ ಸಿಕ್ಕಾಗಿನ ಟೈಮಲ್ಲಿ 12ನೇ ಶತಮಾನದ ಶರಣರು ಎಲ್ಲರೂ ಅವರ ಚಿಂತನೆಗಳನ್ನು ಅವರ ದಿನನಿತ್ಯ ಬದುಕಿನಲ್ಲಿ ಬಳಸ್ತಾ ಹೋದರು. ಆದರೆ ನಾವೇನು ಮಾಡ್ಲತ್ತಿದ್ದೇವೆ ಇವತ್ತು? ನಾವು ನಿಜವಾಗ್ಲೂ ಶರಣರ ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಅಂದ್ರೆ, ಯಾರೋ ಒಬ್ಬ ಸಮಾಜ ಉದ್ಧಾರ ಮಾಡ್ತೀನಿ ಅಂದ್ರೆ ತಲೆ ಕೆಡಿಸ್ಕೊಂಬಲ್ರಿ ನಾವು. ನಮ್ಮ ಸೋಕಾಳು ಅಂಥ ಸಮಯದಲ್ಲಿ ನಮ್ಮ ಸೋಕಾಳು ನಾಯಕರು ಇವತ್ತು ಏನಿದ್ದಾರೆ, MLA ಆಗಲಿ, ನಮ್ಮ ಮಂತ್ರಿಗಳಾಗಲಿ, ನಾವು ಬಸವಣ್ಣನ ಶ್ರೇಷ್ಠತೆ ಕಾಣಬಹುದಾ? ಯಾಕಂದ್ರೆ ಬಸವಣ್ಣ ನಾಯಕನಿದ್ದಾಗ ಅವರ ಕೈಯಲ್ಲಿರುವ ಶರಣರು ಕೂಡ ಅಷ್ಟೇ ಬಸವಣ್ಣನ ಎತ್ತರಕ್ಕೆ ಶ್ರೇಷ್ಠವಾಗಿದ್ದಾರೆ. ಆದರೆ ನಾವುಗಳೇನ್ ಮಾಡ್ತಾ ಇದ್ದೀವಿ? ನಾವು ಅಷ್ಟು ಶ್ರೇಷ್ಠವಾಗಿದ್ದೀವ? ಯಾಕಂದ್ರೆ ನಮ್ಮ ನಾಯಕರಾಗಿರ್ಬೋದು, ನಮ್ಮ ಸೋಕಾಲ್ಡ್ ಮಂತ್ರಿಗಳಾಗಿರ್ಬೋದು, ಇವರಿಂದ ನಾವು ಏನನ್ನು ಇದು ಮಾಡಕ್ ಬರಲಿಲ್ಲ. ಯಾಕೆ ಬರಲ್ಲ ಅಂದ್ರೆ ನಾವೇ ಒಳ್ಳೆಯವರಲ್ಲ. ಮೊದಲು ನಮ್ಮ ಓಟುಗಳು ಎದಕ್ಕೆ ಹೋಗ್ತಾ ಇದ್ದಾವೆ ಇವತ್ತು ಅನ್ನೋದು, ನಮ್ಮ ವಿಚಲಿತ ಚಿಂತನೆಗಳೇ ಮುಂದೆ ಓಟಾಗಿ ಬದಲಾಗ್ತಾವ. ಮುಂದೆ ಓಟಾಗಿ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾಣ್ತಾವ್ರಿ. ಅದಕ್ಕೋಸ್ಕರ ಲೋಕದ ಡೊಂಕು ನೀವೇ ಕೆತ್ತಿದ್ದೀವರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ. ಅದಕ್ಕೋಸ್ಕರ ನಾವು ಒಬ್ಬ ನಾಯಕನನ್ನು ಈ ಕೆಲಸ ಮಾಡಿಲ್ಲ ಅನ್ನೋಕ್ಕಿಂತ ಮೊದಲು ನಾವು ನಿಜವಾಗಲು ಶರಣರ ತತ್ವವನ್ನು ಪಾಲಿಸಿ ಆ ಚಿಂತನೆಯಿಂದ ನಮ್ಮ ಓಟುಗಳು ಅಥವಾ ನಮ್ಮ ಮತಗಳು ಹೋಗ್ತಾ ಇದ್ದಾವ ಅನ್ನೋದು ಅರಿಬೇಕಾಗಿದೆ. ಆವಾಗ ಮಾತ್ರ ನಾವು ನಮ್ಮನ್ನು ಬದಲಾಯಿಸಿಕೊಂಡಾಗ ಮಾತ್ರ ನಮಗೆ ಬಸವಣ್ಣನ ತತ್ವಚಿಂತನೆಯ ನಾಯಕರು ಸಿಗ್ತಾರೆ. ಬಸವಣ್ಣನ ತತ್ವಚಿಂತನೆಯ ನಾಯಕರು ಸಿಗ್ತಾರೆ ಮತ್ತು ಬಸವಣ್ಣನಂತಹ ನಾಯಕರಿಂದ ನಮ್ಮ ಸಮಾಜ ಕೂಡ ಬದಲಾಗ್ತದೆ. ಯಾವಾಗ ನಾವು ಮೊದಲು ಬದಲಾಗಬೇಕು ಆವಾಗ. ಅದಕ್ಕೆ ಬಸವಣ್ಣರ ಚಿಂತನೆಗಳು, ಈಗ ಬಸವಣ್ಣ ಅಥವಾ ಬಸವಣ್ಣನ ಕ್ರಾಂತಿ ಅಂತ ನೋಡಿದಾಗ ನಾವು ಇದು ಒಂದು ಕ್ರಾಂತಿಕಾರಿ ಚಿಂತನೆಗಳು ಹೇಗಿದ್ದಾವೆ ಅಂದ್ರೆ, ಪ್ರಸ್ತುತ ಎಲ್ಲಾ ವಿಭಾಗಗಳಿಗೂ ನಾವು ಬಸವಣ್ಣನ ಎಕ್ಸಾಂಪಲ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ರಾಜಕೀಯ, ಆಧ್ಯಾತ್ಮ, ಮಹಿಳಾವಾದ, ಯಾವುದೇ ದೃಷ್ಟಿಕೋನದಿಂದ ಬಸವಣ್ಣನ ನೋಡಿದ್ರು ಎಲ್ಲದರಲ್ಲೂ ಶ್ರೇಷ್ಠ ಬಸವಣ್ಣ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಮಹಿಳಾವಾದದ ಬಗ್ಗೆ ಮಾತಾಡುವಾಗ 12ನೇ ಶತಮಾನ ಏನ್ರಿ ಶರಣ ಸಮಾಜ ಹೆಂಗಿತ್ತು, ಒಂದು ಸಮಾನತೆ, ಮಹಿಳಾ ಸಮಾನತೆಯ ಬಗ್ಗೆ ಬಸವಣ್ಣನ ಕಲ್ಪನೆ ಹೆಂಗಿತ್ತು ಅಂದ್ರೆ, ಅಕ್ಕಮಾದೇವಿಯವರ ವಚನ, ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರೆ ಉಂಟೆ. ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರೆ ಉಂಟೆ. ಅಯ್ಯ, ಮನ್ನಿಲ್ಲದ ಸೂತಕಕ್ಕೆ ಮರಳಾಯ್ತು ಜಗವೆಲ್ಲ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಗುರುವಂಗೆ ಜಗವೆಲ್ಲ ಹೆಣ್ಣ ನೋಡಯ್ಯ ಅಂತ. ಅಂದ್ರೆ ವ್ಯವಸ್ಥಿತವಾಗಿ ಒಂದು ಇದರ ಬಗ್ಗೆ ಮಾತಾಡ್ತಿರುವಾಗ ಹೆಣ್ಣು ಗಂಡು ಯಾರು, ನಾವು ಮನಸ್ಸಿನಿಂದ ಒಬ್ಬ ಮನುಷ್ಯನನ್ನು ನೋಡಿದಾಗ ಮಹಿಳಾವಾದದ ಬಗ್ಗೆ ಇಲ್ಲಿ ಮಾತೇ ಬರಲ್ವಲ್ರಿ. ಅದು ಬಸವಣ್ಣನ ತತ್ವ ಚಿಂತನೆ ಆಗಿತ್ತು. ಮಾತು ಹೇಳುವಾಗ ಮೊನ್ನೆ ಒಂದು ಘಟನೆ ನಡೀತು ನಮ್ಮ ಮನೆಯಾಗ, ಅದು ಹೇಳ್ಬೇಕು ನಿಮ್ಗೆಲ್ರಿಗೂ. ಮೊನ್ನೆ ಕಾರವ್ವ ಅಂತ ನಮ್ಮ ಅಮ್ಮನ ತುಂಬಾ ದೂರ ಸಂಬಂಧಿ, ಪಾಪ ಯಾವುದೋ ಕಣ್ಣಿನ ಆಪರೇಷನ್ ಇತ್ತಂತೆ, ಬೀದರ್ಗೆ ಬಂದಿದ್ರು. ಅವ್ವ ಮಾತೆತ್ತಿದ್ರೆ ಒಂದು 15 ನಿಮಿಷ ಮಾತಾಡೋಣ ಅಂದ್ರೆ ಒಂದು 20 ಸಲ ದಾನಮ್ಮ ಅಂತ. ದಾನಮ್ಮ ನೋಡ್ಕೋತಾಳ, ದಾನಮ್ಮನಿಂದ ಆಯ್ತು. ನನಗ ಕುತೂಹಲದಿಂದ ಯಾರಪ್ಪ ಈ ದಾನಮ್ಮ ಅಂತ ಕೇಳವಂದ. ಅಲ್ಲ ಅಜ್ಜಿ, ಯಾರೀ ದಾನಮ್ಮ ಅಂತ ಕೇಳವನ. ಯಾರೀ ದಾನಮ್ಮ ಅಂದ್ರೆ, ಅಲ್ಲೋ ಮಗ, ಗುಡ್ಡಾಪುರದ ದಾನಮ್ಮ ಗೊತ್ತೇನೆ ನಿನಗ ಅಂದ್ರು. ಓ, ಶರಣೆ ದಾನಮ್ಮನ ಅಂತ ಸ್ವಲ್ಪ ಖುಷಿ ಆಯ್ತ್ರಿ. ಅದೇ ಒಂದು ಸಮಯ 10 ಆಗಿರ್ಬೋದು, 9 ಆಗಿರ್ಬೋದೇನೋ ಸಮಯ. ಅವಾಗ ಮನೇಲಿ ಹಾಲು ಇರ್ಲಿಲ್ಲ. ಪಕ್ಕದ ಇದರಲ್ಲಿ ಹಾಲು ತರಕ್ ನನ್ನ ತಂಗಿ ಹೋದ್ಲು. ಹಾಲು ತರಕ್ ಗಾಡಿ ಮೇಲೆ ಹೋದ್ಲು. ಅವಾಗ ಇವಳು ಹೇಳಿದ್ಲು, ಅಲ್ಲೋ ಇಷ್ಟು 9ಕ್ಕೆ ಹೆಣ್ಮಕ್ಳಿಗೆ ಹ್ಯಾಂಗ ಹೊರಗೆ ಕಳಿಸ್ತೀರಿ, ಹಂಗೆಲ್ಲ ಕಳಿಸ್ಬಿಡ್ದು, ನೀವು ಹೋಗೋರು ಬರ್ತಿಲ್ಲ ಅಂದ್ರು. ಅವಾಗ ನಾ ಕೇಳ್ದ, ಅಲ್ಲ
ದಾನಮ್ಮ 12ನೇ ಶತಮಾನದ ಉಮ್ರಾನಿಯಿಂದ ಕಲ್ಯಾಣಕ್ಕೆ ಬಂದಳು, ಒಬ್ಬಕಿನ ಬಂದಳು. ಈಗೇ ಅದು ಹೈವೇ ರೋಡ್ ಇದ್ದಾಗೆ ಕಮ್ಸೆ ಕಮ್ ಬಂದ್ರಿಗೆ 300 ಕಿಲೋಮೀಟರ್ ಅದ. ಹಂಗಂದ್ರೆ ಇವತ್ತ ನಿಮ್ಮ ಮನೆ ಬಾಜು ಅಂಗಡಿ ಕಳಿಸ್ಲಕ್ಕ ಹೆದರ್ತಾನೆ ಅವ ಅಂತ ನಾ ಕೇಳ್ದ. ಹೆದರ್ತಾನೆ ಅವ ಅಂತ ನಾ ಕೇಳಿದಾಗ ಆಕೆ ಏನ್ ಹೇಳ್ದ ಅಂದ್ರೆ, ಆಕೆ ಸಾಕ್ಷಾತ್ ದೇವರಾಳ. ಅದಕ್ಕೆ ಆಕಿಗೆ ಯಾರೇನ್ ಮಾಡ್ತಾರ, ನೀವು ಹೋಗಿ ನಿನ್ ತಂಗಿ ದೇವ್ರಿಗೆ ಹೋಲಿಸ್ತೇನೋ ಅಂತ. ತಪ್ಪು ಮಾಡಪ್ಪ ಆಕೆ ಹೇಳಿ ಮಾತು. ಒಳಗೊಳಗೆ ನಗು ಬಂದ್ರು ಬಿ ಸ್ವಲ್ಪ ಇದಾಯ್ತು ನನಗೆ. ಯಾಕಂದ್ರೆ ಇತಿಹಾಸ ನೋಡ್ರಿ, ಇತಿಹಾಸವನ್ನು ತೆರೆಗೊಳಿಸಿದಾಗ ಒಬ್ಬ ಅದನ್ನ ತಪ್ಪಾಗಿ ಬಳಸಿದಾಗ ಹೆಂಗಾಯ್ತದ ಅಂದ್ರ, ಇತಿಹಾಸ ಅದನ್ನ ಶರಣಿಯಾಗಿ ನೋಡಿದ್ರೆ ಒಬ್ಬ ದಾನಮ್ಮ ದೇವಿಯಾಗಿ ನೋಡ ನಾವೇನು ಮಾಡಿದ್ವಿ ಅಂದ್ರೆ ಕರ್ಮಠಗಳ ಕೈಯಲ್ಲಿ ದಾನಮ್ಮ ಕೊಟ್ಟು ಬಿಟ್ಟಿವಿ. 12ನೇ ಶತಮಾನದಲ್ಲಿ ಒಬ್ಬ ಹೆಣ್ಣುಮಗಳು ಕಾಡಿನಂಚಿನ ಬಂದು ಜ್ಞಾನಕ್ಕಾಗಿ ಬಸವ ಕಲ್ಯಾಣಕ್ಕೆ ಬರ್ತಾಳ, ಬಸವಣ್ಣ ನಂತರ ಬರ್ತಾಳ ಅಂದ್ರೆ ಇವತ್ತಿನ ಮಹಿಳಾವಾದಕ್ಕೆ ಅವಳಷ್ಟು ಶ್ರೇಷ್ಠ ಉದಾಹರಣೆಗಳೇ ಎಲ್ಲೂ ಇಲ್ಲ. ಅಷ್ಟು ಶ್ರೇಷ್ಠ ಉದಾಹರಣೆಗಳು ಸಿಗಲ್ಲ. ಅದನ್ನ ನಾವೇನು ಮಾಡ್ತೀವಿ ಅಂದ್ರೆ ಬರೀ ಅಕ್ಕಿಗೆ ಗುಡ್ಡಾಪುರದ ದಾನಮ್ಮ ಆಗಿ ಮಾಡಿಬಿಟ್ಟಿವಿ. ಇದು ಕಳಕಳಿಯ ವಿಷಯ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಮೂರ್ತಿಗಳ ಪೂಜಕರಾಗದ್ ಬೇಡ, ನಾವು ತತ್ವ ಚಿಂತನೆಗಳ ಪೂಜಕರಾಗಬೇಕು, ನಾವು ತತ್ವ ಸಿದ್ಧಾಂತಗಳ ಪೂಜಕರಾಗಬೇಕು. ಯಾಕಂದ್ರೆ ನಾರ್ಮಲ್ ಆಗಿ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ, ಇವತ್ತು ಈ ಮಹಾನ್ ವ್ಯಕ್ತಿಗಳ ಮೂರ್ತಿಗಳೇನಾಗ್ಯಾವ ಅಂದ್ರೆ ನಮ್ಮ ಮನೆಯ ಅಲಂಕಾರದ ಸೀಮಿತ, ನಮ್ಮ ಮನೆಯ ಅಂಗಳದ ಅಲಂಕಾರಕ್ಕೆ ಸೀಮಿತ ಆಗ್ಯಾವ, ಅಥವಾ ನಮ್ಮ ಜಗಲಿಯ ಮೇಲಿರುವ ತೋರಣ ಸೀಮಿತ ಆಗ್ಯದಷ್ಟೇ. ಅದರ ತತ್ವ ಚಿಂತನೆಗಳನ್ನ ನಾವು ಅರಿಬೇಕು. ಅವುಗಳನ್ನು ನಮ್ಮ ಮನದಲ್ಲಿ, ನಮ್ಮ ಜೀವನದಲ್ಲಿ ದಿನನಿತ್ಯ ಬಳಸಿದಾಗ ಮಾತ್ರ ನಮ್ಮ ಧರ್ಮ, ಬಸವ ಧರ್ಮವಾಗಲಿ ಅಥವಾ ಶ್ರೇಷ್ಠ ಧರ್ಮವಾದ ಮಾನವದ ಧರ್ಮವಾಗಲಿ ಜಗತ್ತಿನ ಹರಡೋಕ್ ಸಾಧ್ಯ. ಒಂದು ಪ್ರಕಾಶದ ಕಿರಣದಂತ ಹರಡಬೇಕು. ಇದ್ರೆ ಎಲ್ಲ ಏನಾಯ್ತದ ಅಂದ್ರೆ ಗುಡ್ಡಾಪುರದ ದಾನಮ್ಮಗೆ ಹೆಂಗ್ ಕೂಡ್ಸಿಟ್ರ ಒಂದು 4 ಇದರಾಗ ಹಂಗೆ ಕೂಡ್ಸ್ಬಿಡ್ತೀವಿ ನಾವು. ಧರ್ಮನು ಅದೇ ತರ ಕೂಡ್ಸ್ಬಿಡ್ತೀವಿ. ಇಲ್ಲಿ ಧರ್ಮ ಅರೆದಂದ್ರೆ ಬೈಪಾಟ್ ಹೊಡೆಯೋದಲ್ಲ, ವಚನಗಳ ಬೈಪಾಟ್ ಮಾಡೋದಲ್ಲ, ಅಥವಾ ಇದು ಮಾಡೋದಲ್ಲ. ಧರ್ಮ ಅಂದ್ರೆ ದಿನ ಒಂದು ವಚನ ಓದಿರ್ಬಿ ಸಾಕು, ಆ ಒಂದು ವಚನದ ಅರ್ಥಾರ್ಥ ಸಾರಾರ್ಥ ಎದ್ದಾಗ ನಮ್ಮ ಜೀವನದಲ್ಲಿ ಇರ್ಬೇಕು. ಅದು ಇವತ್ತು ಈ ವಚನ ಓದಿದೀವಿ ನಾವು ಅಂದ್ರೆ ವಚನದ ಅರ್ಥ ಮಾಡ್ಕೊಂಡಿದಾಗ ನಾಳೆ ಮುಂದೆ ಎದ್ದಾಗದ ಏನಿರ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಅದು ಕಾಣಬೇಕು. ಬಸವಣ್ಣರ ವಚನದಲ್ಲಿ ಇದು ಇತ್ತು, ಇವತ್ತಿನ ತನಕ ಫಾಲೋ ಮಾಡ್ತೇವೆ. ಅವಾಗ ನಾವು ಆ ವಚನ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಬರೀ ಬೈಪಾಟ್ ಮಾಡೋದ್ರಿಂದ ಆಗಲ್ಲ. ಯಾಕಂದ್ರೆ ನಾವುಗಳು ವಚನ ಸಾರಗಳನ್ನು ಅರ್ತಿಲ್ಲ, ವೇದ ಸಾರಗಳನ್ನು ಅರ್ತಿಲ್ಲ, ಏನು ಅರ್ತಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಗಂಟಿ ಬಾರಿಸೋದು ಅಷ್ಟೇ ನಾವು. ಇದು ನಿಜ ಸಂಗತಿ ಸಮಾಜದ್ದು. ಆದ್ರೆ ಇವತ್ತಿನ ಸರ್ ತುಂಬಾ ಚೆನ್ನಾಗಿ ಇದು ಮಾಡಿಸಿದ್ರು, ಪ್ರಾರ್ಥನೆ ಮಾಡಿಸಿದ್ರು. ಅಲ್ಲ, ಯಾವುದೇ ವೈಭವೀಕರಣದ ಮೂರ್ತಿಗಳಿಲ್ರಿ ಇಲ್ಲಿ. ಒಂದು ಲೈಬ್ರರಿ ಇದ್ದ ಒಂದು ರೂಮು, ಅದರಲ್ಲಿ ಅಕ್ಕಮಾದೇವಿ ಅಂತಹ ಒಂದು ಶ್ರೇಷ್ಠ ಮಳೆಯ ಮೂರ್ತಿ, ಇದು ಸಮಾಜಕ್ಕೆ ಬೇಕಾಗಿತ್ತು. ಹೊರತು ನಾವು ಬೇಕಾಗುವಂತೆ ಬಾರಿಸುವ ಗಂಟೆಗಳು, ಪೂಜೆಗಳು ಇವೆಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ಹಾಗಂತ ಇಲ್ಲಿ ಮೂರ್ತಿ ಪೂಜೆ ತಪ್ಪಂತ ಹೇಳ್ತಾ ಇಲ್ಲ ನಾನು. ಮೂರ್ತಿ ಪೂಜೆಯ ಪರಂಪರೆಗೆ ಅದರದ್ದೇ ಆದಂತ ಒಂದು ಮಹತ್ವ ಇದೆ, ಅದರದ್ದೇ ಆದಂತ ಒಂದು ಶ್ರೇಷ್ಠ ತತ್ವ ಚಿಂತನೆ ಇದೆ. ಆದ್ರೆ ಆ ತತ್ವ ಚಿಂತನೆ ಇರೋದೇ ಪೂಜೆಗಳ ಮಾಡ್ತಾ ಇದ್ದೀವಿ ನಾವು, ಮೂರ್ತಿ ಪೂಜೆಗಳ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ನಮ್ಗೆ ತಕ್ಲೀಫ್ ಏನಾಗುತ್ತಿಲ್ಲ ಅಂದ್ರೆ ನಾವು ಬರೀ ಮೂರ್ತಿ ಪೂಜಕರಾಗೇ ಬಿಡ್ತೀವಿ, ಮುಂದೆ ಆಗೋದಿಲ್ಲ, ಧರ್ಮ ಉಳಿಯೋದಿಲ್ಲ ಅದರಿಂದ ಅನ್ನೋ ಮಾತು ನಂದಾಗಿದೆ. ಈ ದಾನಮ್ಮನ ಕಥೆ ಕೇಳಿದಾಗ ಕಬೀರ್ ದಾಸರನ್ನು ಗೊತ್ತಿರ್ಬೇಕು ನಮಗೆಲ್ಲ. ಕಬೀರ್ ದಾಸರು ಒಂದು ದೋರೆ ಅದರಲ್ಲಿ ಏನ್ ಹೇಳ್ತಾರ ಅಂದ್ರೆ, ಮಾಲ ತಿಲಕ್ ಪಹರಿ ಮನಮಾನ ಲೋಗನ ರಾಮ ಖಿಲೋನೆ ಜಾನ, ಲೋಗ ಕಹೆ ಕಬೀರ್ ಬೌರಾನ ಕಬೀರ್ ಕೋ ಮರಮ ರಾಮ ಜಾನ. ಅಂದ್ರೆ ಮನ್ಸು ಬಂದಂಗ ಇದು ವಿಭೂತಿ ತೆಲಿಮ ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ನಾ ಭಕ್ತಿದ್ದೆ ಅಂತ ಕುಂತ್ರ ಭಕ್ತ ಆಗಲ್ಲ ಅಂತ. ಭಕ್ತ ಆಗಲ್ಲಂತ ಹೆಂಗ್ ಹೇಳಿದವ್ರಿಗೆ ನಾವು, ಈ ತರ ಹೇಳೋರಿಗೆ ನಾವು ಹುಚ್ಚರು ಅಂದ್ರಂತ ಕಬೀರಿಗೆ. ಆದ್ರೆ ಆ ಮನಸ್ಸು ರುದ್ರಾಕ್ಷಿಯಿಂದ ಅಥವಾ ಯಾವುದೋ ವಿಭೂತಿಯಿಂದ ಆ ಮನಸ್ಸು ದೈವ ಸನ್ನಿಧಿಗೆ ಹೋಗಲ್ರಿ. ಆ ಮನಸ್ಸು ಯಾವಾಗ ಹೋಗುತ್ತೆ ಅಂದ್ರೆ ನಮ್ಮ ಆಚರಣೆಗಳು ನಿಜವಾಗಿ ನಿಜತ್ವದ ಕಡೆ ಅಥವಾ ನೈಜತ್ವದ ಕಡೆ ಹೋದಾಗ ಮಾತ್ರ ಆ ಮನಸ್ಸು ನಿಜವಾಗಿರುತ್ತೆ. ಆವಾಗ ಮಾತ್ರ ನಾವು ದೇವರಿಗೆ ಕನೆಕ್ಟ್ ಆಗಿರ್ಬೋದು. ಇಲ್ಲಿ ಬಸವಣ್ಣನ ಚಿಂತನೆ ಒಂದು ಸ್ವತಂತ್ರ ಧರ್ಮದ ಚಿಂತನೆ ಅಂತ ಯಾಕೆ ಕರಿತೀವಿ ನಾವಂದ್ರೆ, ಯಾವುದೇ ಅಡಚಣೆಗಳಿಲ್ಲ.
ನೋಡ್ರಿ, ವಚನಕಾರನು ಏಕದೇವ ಉಪಾಸನೆ ಅಂದ್ರೂ ನನಗೆ ಸ್ವಲ್ಪ ಬಸವ ತತ್ವದಲ್ಲಿ ಮೇ ಬಿ ನನ್ನ ಜ್ಞಾನ ಕಮ್ಮಿ ಇರಬಹುದು. ಆದ್ರೆ ಬಸವ ತತ್ವದಲ್ಲಿ ಏಕೋದೇವ ಉಪಾಸನೆ ಹೆಂಗಾಗತ್ರಿ? ಇಲ್ಲಿ ಸ್ವತಂತ್ರ ಧರ್ಮ ಅಂತ ಬಸವಣ್ಣವರೇ ಆವಾಗಿನ ಟೈಮಲ್ಲಿ ಹೇಳಿರುವಾಗ ಎಲ್ಲಾ ವಚನಕಾರರಿಗೆ ಅವರವರದೇ ಆದಂತಹ ಅಂಕಿತ ನಾಮ, ಅವರವರದೇ ಆದಂತಹ ದೈವ ಸಿದ್ಧಿಗಳಿದ್ವು. ಅಥವಾ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳುವುದು ವೀರಗತಿ ಇತ್ತು. ನನ್ನ ನಾನೇ ಶರಣ ಹೇಳುವ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಜ್ಞಾನಿಗಳ ಪ್ರಕಾರ ಅಥವಾ ಕೆಲ ರಿಸರ್ಚ್ ಪ್ರಕಾರ ನೋಡ್ರಿ, ವಿಶಿಷ್ಟ ಅದ್ವೈತ ಯಾವುದು ನಮ್ಮ ಬಸವಣ್ಣವ್ರದ್ದು. ಆದ್ರೆ ಇದು ಯಾರು ಅಲ್ಲಮ್ಮ ಪ್ರಭುಗಳದ್ದು ಇನ್ನೊಂದು ತತ್ವ ಚಿಂತನೆ. ಈ ಅನೇಕ ತತ್ವ ಚಿಂತನೆಗಳನ್ನು ಸೇರಿ ಬಸವ ತತ್ವ ಆಯಿತು ಹೊರತು ಯಾವುದೋ ಇದು ಇಲ್ಲ. ಅದಕ್ಕೋಸ್ಕರ ನಾವು ಬಳಸೋರು ದೊಡ್ಡವರಲ್ರಿ. ಇಲ್ಲಿ ಬಸವ ತತ್ವ ಅದೇ ತರ ಬೆಳೆಯಲಿ ಲಿಂಗಾಯತ ಸಮುದಾಯ ಆಗಲಿ ಅಥವಾ ಯಾವುದೋ ಒಂದು ಸಮುದಾಯದಿಂದ ಬಸವ ತತ್ವ ಬೆಳೆಯುವ ಅವಶ್ಯಕತೆನೇ ಇಲ್ಲ. ಬಸವ ತತ್ವದ ಚಿಂತನೆ ಇಷ್ಟೊಂದು ಮೆರಗು ನೀಡುತ್ತೆ ಅಂದ್ರೆ ಯಾವುದೇ ಒಂದು ವ್ಯಕ್ತಿತ್ವ, ಯಾವುದೇ ಒಂದು ಶ್ರೇಷ್ಠ ಧರ್ಮದ ಚಿಂತನೆ ನಮಗೆ ಅವಶ್ಯಕತೆನೇ ಇಲ್ಲ. ಬಸವಣ್ಣನ ಓದಿದ್ರೆ ಸಾಕು. ಅದು ನಾವು ಓದ್ಲಿ ಯಾರೇ ಓದ್ಲಿ ಅದು ಎಲ್ರಿಗೂ ಅರ್ಥ ಆಗುವಂತ ಭಾಷೆಯನ್ನು ಬಸವಣ್ಣ ಕರ್ತಾರೆ. ಅದಕ್ಕೋಸ್ಕರ ಬಸವಣ್ಣನಂತಹ ಮಹಾತತ್ವದ ಚಿಂತನೆಯನ್ನು ನಾವು ದಿನನಿತ್ಯ ಅಳಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಒಂದು ಬಸವಣ್ಣನ ವಿಶಿಷ್ಟ ಜೀವನ ಹೆಂಗಿತ್ತು ನೋಡ್ರಿ. ಒಬ್ಬ ವಚನಕಾರನಾಗಿ, ಒಬ್ಬ ಸಮಾಜ ಸುಧಾರಕನಾಗಿ, ಒಬ್ಬ ಜಗದ್ಗುರು ಆಗಿ ಅವರನ್ನು ನೋಡಿರುವುದು ನಿಜ. ಆದ್ರೆ ಒಬ್ಬ ವ್ಯವಸ್ಥಾಪಕ ಅಂದ್ರೆ ಹೆಂಗಂದ್ರೆ ಬೌದ್ಧಿಸಂ ಬಂತು. ಆದ್ರೆ ಎಷ್ಟು ಬೌದ್ಧನ ಮರಣದ ಸಮಯದಲ್ಲಿ ಮಹಿಳೆಯರಿಗೆ ಬಿಕ್ಕುಗಳ ಸ್ಥಾನ ಸಿಕ್ತು. ಅಂದ್ರೆ ಬಸವಣ್ಣ ಎಷ್ಟು ಅತ್ಯುತ್ತಮ ವ್ಯವಸ್ಥಾಪಕ ಇಲ್ಲಿ ಅಂದ್ರೆ ತುಂಬಾ ಅನೇಕ ಪ್ರತಿಪಾದನೆಗಳನ್ನು ಒಂದುಗೂಡಿಸಿ ಅನುಭವ ಮಂಟಪ ಅಂತ ಕಟ್ಟರು. ಎಲ್ಲರದ್ದು ನಿಮ್ಮದೇ ಆದ ಬಿಲೀಫ್ ನಿಮಗಿರ್ಬೋದು, ಅದರಲ್ಲಿ ಅದ್ರ ಸತ್ಯ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಕ್ಕ ಮಹಾದೇವಿ ಅವರದ್ದು ಮಲ್ಲಿಕಾರ್ಜುನನಾಗಿರ್ಬೋದು, ಅಥವಾ ಗುಹೇಶ್ವರ ಲಿಂಗ ಎಂಬ ಇದು ಇವರ ಅಂಕಿತನಾಮ ಆಗಿರ್ಬೋದು, ಬಸವಣ್ಣನ ಕೂಡಲ ಸಂಗಮ ಆಗಿರ್ಬೋದು. ಅವರವರದ ಚಿಂತನೆಗೆ, ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಬಿಟ್ಟಿರುವಂತಹ ಒಂದು ವ್ಯವಸ್ಥೆಯಿಂದ ಸ್ವತಂತ್ರ ಧರ್ಮ ಕಟ್ಟಿ ಬಸವಣ್ಣ ಕ್ರಾಂತಿಯನ್ನು ಮೊಳಗಿಸಿದ ಆಗಿನ ಸಮಯದಲ್ಲಿ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅನೇಕ ಈ ಮಹಾನ್ ವ್ಯಕ್ತಿಗಳ ಚಿತ್ರಣಗಳನ್ನು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಮಾಜವಾಗಿ ಸಂಕೋಚಿತಗೊಳಿಸ್ತಾ ಇದ್ದೀವಿ. ಹೆಂಗ ಸಂಕೋಚಿತಗೊಳಿಸ್ತಾ ಇದ್ದಾರೆ? ವಿಶ್ವವ್ಯಾಪ ಜ್ಞಾನವನ್ನು ನನ್ನ ಸಮಾಜ ಅನ್ನೋ ಒಂದು ಭ್ರಮೆಯಲ್ಲಿ ಇಟ್ಟುಕೊಂಡು ಅದರಲ್ಲೇ ನಾವು ಅದನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ, ಅದನ್ನು ಹೊರಗೆ ಹೋಗ್ಬಿಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅದನ್ನು ನಾವು ಇಲ್ಲಿ ಮೊದಲು ಮಾಡಬೇಕು. ಸಮಾಜ ಯಾವಾಗ ಇರ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಕನ್ನಡ ತೆಲಂಗಾಣದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಬ್ಬ ಕವಿ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಹರಿಯುವ ನದಿಗೆ ಇದ್ದಷ್ಟು ಶ್ರೇಷ್ಠತೆ ಕೊಳೆ ಉಂಟು ಬಾವಿಗುಟ್ಟೆ ಅಂತ. ಅಂದ್ರೆ ಕನ್ನಡ ಮತ್ತು ಇನ್ನೊಂದು ಕನ್ನಡ ಹರಿದು ಬಂತು ಇಲ್ಲಿಗೆ, ಎಲ್ಲಿ ತೆಲಂಗಾಣಕ್ಕೆ. ತೆಲುಗು ಮತ್ತು ಕನ್ನಡದ ಅನೇಕ ಸಂಸ್ಕೃತಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಇಷ್ಟೊಂದು ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಂದ್ರೆ ಮೊದಲು ನಮ್ಮ ಧರ್ಮ ಮತ್ತು ಧರ್ಮ ಆಚರಣೆಗಳು ಒಂದು ವ್ಯವಸ್ಥಿತ ಆಧಾರಗಳಲ್ಲಿ ಸ್ವತಂತ್ರಗೊಳ್ಳಬೇಕು. ಅವಾಗ ನಮ್ಮ ಬಸವ ಧರ್ಮ, ನಮ್ಮ ಬಸವ ಸಂಕಲ್ಪವೇನಾಗುತ್ತೆ ನಿಜವಾಗುತ್ತದೆ. ಇದು ನನ್ನ ಮಾತಾಗಿದೆ. ಈಗ ಬಸವಣ್ಣನ ಚಿಂತನೆಗಳನ್ನು ಓದಿದ್ರೆ ಸಾಕು ನಾವು. ಈಗ ಭಾರತದಲ್ಲಿ ಈಗಾಗಲೇ ಹೇಳಿದ ನಾನು ಅನೇಕ ಮಹಾಪುರುಷರು, ಮಹಾತತ್ವಜ್ಞಾನಿಗಳು ಬಂದಿದ್ದಾರಂತೆ. ಆದ್ರೆ ಬಸವಣ್ಣನ ಚಿಂತನೆಗಳು ಅಷ್ಟೇ ಓದಿದ್ರೆ ಯಾಕೆ ಸಾಕಂತ ಹೇಳ್ತಿದ್ದೇನೆ ನಾನು ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡೋಣ, ನಮಗೆ ಜಗಜ್ಯೋತಿ ಬಸವಣ್ಣನವರು ವಚನದ ಅತ್ಯಂತ ಸರಳವಾಗಿ ಪ್ರತಿಪಾದಿಸ್ತಾರೆ. ಇದು ನೋಡ್ರಿ, ದಯವಿಲ್ಲದ ಧರ್ಮದ ಯಾವುದಯ್ಯ, ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ. ಅದೇ ಬುದ್ಧಿಸಂ ಹೇಳಿದ್ದೇನು, ಅಹಿಂಸಾ ಪರಮೋ ಧರ್ಮ, ಅಹಿಂಸಾ ಪರಂ ತಪ. ಅದು ಬಸವಣ್ಣರಷ್ಟೇ ಸರಳವಾಗಿ ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ. ಅದಕ್ಕೆ ಬಿಡ್ರಿ, ಈಗ ಶಂಕರಾಚಾರ್ಯರ ಅದ್ವೈತ ಉಪನಿಷತ್, ಶ್ವೇತಾರಾಖ್ಯದ ಅದ್ವೈತ ಉಪನಿಷತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ದೇವರು ಅನ್ನೋ ಚಿಂತನೆಗಳು ಎಲ್ಲಿದಾವಲ್ಲ, ಅಲ್ಲಿ ನಮ್ಮ ಅಲ್ಲಂ ಪ್ರಭುಗಳ ವಚನ ಹೆಂಗಿದೆ ನೋಡಿ, ತನ್ನ ತಾನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯಲ್ಲ ಮಾಯ ನೋಡ, ಅರಿದು ಮರೆದ ಶಿವಯೋಗ ಶಬ್ದವೆಲ್ಲ ಉಪದೇಶವಲ್ಲದೆ ಭಿನ್ನ ಉಂಟೆ,
ನಿನ್ನ ಮನದ ಕಳವಳ ತಿಳುವಲೆಂದು ಮಾತನಾಡಿಸಿ ನೋಡಿದೆ ಎನ್ನ ಮನದೊಳಗೆ ಕಂದು ಕಲೆ ಎಂಬುವುದಿಲ್ಲ ನೋಡ ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಕರುಣಾದ ಶಿಶುವಾದ ಕರುಣ ಬಾಯ್ದೆಲೆಲ್ಲೂ ಭಿನ್ನ ಮುಂದೆ ಕೇಳ ಮರುಳೆ. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋದು ಅದ್ವೈತದಲ್ಲಿ ಕೊಟ್ಟಿರುವ ಶಂಕರಾಚಾರ್ಯರು ಯಾರಿಗೆ ಅರ್ಥ ಆಯ್ತು, ಯಾರಿಗೆ ಅರ್ಥ ಆಗಿಲ್ಲ ಅಂದ್ರೆ ಎಷ್ಟು ಸರಳವಾಗಿ ಅದ್ವೈತ ಚಿಂತನೆಯನ್ನು ಅಲ್ಲಂಪ್ರಭುರ ವಚನಲ್ಲಿ ಬರುತ್ತೆ ಅಂದ್ರೆ ನಮ್ಮನ್ನು ನಾವು ಅರಿಬೋದಲ್ರಿ. ನಮ್ಮನ್ನು ನಾವು ಇಲ್ಲಿ ಅರಿತಾಗ ಮಾತ್ರ, ನಮ್ಮನ್ನು ನಾವು ಇಲ್ಲಿ ಅರಿತಾಗ ಮಾತ್ರ ನಾವೇ ದೇವರು, ನಾವೇ ದೇವ್ರಿ. ಯಾಕಂದ್ರೆ ಇವತ್ತು ನಾರ್ಮಲ್ ಆಗಿ ನೋಡುವುದಾದ್ರೆ ಒಂದು ವಿಚಾರವನ್ನು ಇಟ್ಕೊಂಡು ನೋಡಿ, ನಾವು ನಮ್ಮನ್ನು ಅರಿತುಕೊಂಡು ಇದು ಮಾಡಬಾರ್ದಪ್ಪ, ಇದು ತಪ್ಪು, ಇದು ಅಂತ ಅರಿವು ನಮ್ಮಲ್ಲಿ ಬಂದಾಗ ವಚನ ಸಾಹಿತ್ಯನೂ ಹೋಗ್ತಾರ, ನಮ್ಮ ಜೀವನ ಅರ್ಥಪೂರ್ಣ ಆಗುತ್ತೆ. ಅದೇ ತರ ಇಲ್ಲಿ ಆದ್ರೆ ಅರಿಯದೇ ಹೋದ್ರೆ ಮರಳಾಗಿ ಹೋಗ್ತೀವಿ, ನಾವು ಮಾಯೆ ಆಗಿ ಹೋಗ್ತೀವಿ ಅಂತ ಯಾರು ಹೇಳ್ತಾರೆ, ಅಲ್ಲಂಪ್ರಭುಗಳು ಹೇಳ್ತಾರೆ. ಅಂದ್ರೆ ಈಗ ಅದ್ವೈತ ಆಯ್ತು, ಭಕ್ತಿ ಪರಂಪರೆಯಲ್ಲಿ ಇದು ಯಾರು, ಮೇಕೋ ಕಹಾ ಢೂಂಢೇರೆ ಬಂದೆ ಮೇತು ತೋ ತೇರೆ ಪಾಸ್ ಮೇ, ಇದು ಎಲ್ಲ ನನಗೆಲ್ಲ ಹುಡುಕ್ತಿ, ನಾನು ನಿನ್ನೊಳಗಿದ್ದೆ ಅಂತ ಯಾರು ಹೇಳ್ತಾರ ಅಂದ್ರೆ ಕಬೀರ್ ಹೇಳ್ತಾನೆ. ಅದೇ ಸೇಮ್ ನಮಗೆಲ್ಲರೂ ಗೊತ್ತಿರೋ ವಚನ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇವರ ಶಿರವಯ ಹೊನ್ನಗಳ ಸಮಯ. ಅದಲ್ಲದೆ ಕಬೀರ್ ಹೇಳಿದ್ದು ಅದೇ, ಬಸವಣ್ಣವ್ರು ಹೇಳಿದ್ದು ಅದೇ. ಈಗ ಭಗವದ್ಗೀತೆ ಕರ್ಮ ಸಿದ್ಧಾಂತ ನೋಡ್ರಿ, ಕರ್ಮ ಸಿದ್ಧಾಂತದಲ್ಲೂ ಅವ್ರು ಅದನ್ನೇ ಹೇಳಿದ್ರು. ಇಲ್ಲಿ ನಾವು ಇದು ಕಾಯಕ್ಕೆ ಕೈಲಾಸ ಅಂತ ಅದಕ್ಕೊಂದು ಫುಲ್ ಸ್ಟಾಪೇ ಕೊಟ್ಟಾದ್ರು ಬಸವಣ್ಣವರು. ಅಂದ್ರೆ ಇವತ್ತು ನಮ್ಮ ದೇಶದ ನಾವು ಸಾಮಾನ್ಯರಿಗಾಗಿ ಹೇಳ್ತಾ ಇರೋದು ನಾನು, ಅಂದ್ರೆ ಸಾಮಾನ್ಯರಿಗಾಗಿ ನಮ್ಮಂತ ಜೀವನ ಶೈಲಿಗಾಗಿ ನಮಗೆ ಯಾವ ಅದ್ವೈತ ಓದೋ ಅವಶ್ಯಕತೆ ಇಲ್ಲ, ನಮಗೆ ವೇದಗಳ ಸಾರಗಳು ಓದೋ ಅವಶ್ಯಕತೆ ಇಲ್ಲ. ನಮಗೆ ಬಸವಣ್ಣನ ವಚನಗಳು ಓದಿದ್ರೆ ಸಾಕು, ಅಥವಾ ಶರಣರ ವಚನಗಳು ಓದಿದ್ರೆ ಸಾಕು. ಜಗತ್ತಿನ ಅಥವಾ ಭಾರತದ ಎಲ್ಲಾ ತತ್ವ ಚಿಂತನೆಗಳು ನಮಗೆ ಒಟ್ಟಾಗಿ ಸಿಗುತ್ತೆ. ಅದಕ್ಕೆ ನಾವು ಪುಣ್ಯವಂತರು, ಯಾಕಂದ್ರೆ ಬಸವಣ್ಣರ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬೆಳೆದಿದೆ. ಅದಕ್ಕೆ ನಮಗೆ ವಚನ ಸಾಹಿತ್ಯದ ಬಗ್ಗೆ ಗೊತ್ತಿದೆ. ಇದು ನನ್ನ ಮಾತು. ಅಷ್ಟೇ ಯಾಕೆ, ಇವತ್ತು ಬಸವಣ್ಣನ ಚಿಂತನೆಗಳು ಬರೀ ಆಧ್ಯಾತ್ಮಿಕ ಅಷ್ಟೇ ಅಂದಾಗ ನಮ್ಗೆ ಅರ್ಥ ಆಗೋದೇನಂದ್ರೆ ಸಂವಿಧಾನ ಕೂಡ ರೀ. ಇವತ್ತಿನ ಸಂವಿಧಾನದ ಪ್ರಿಯಾಂಬಲಲ್ಲಿ ಬರೆಯೋ ಸೋಷಲಿಸ್ಟು, ಸೆಕ್ಯುಲರಿಸಮ್ ಅಥವಾ ಇದು ಆಗಿರ್ಬೋದು, ಎಲ್ಲಾ ವಿಚಾರಗಳು ಬಸವಣ್ಣನ ವಚನ ಸಿದ್ಧಾಂತದಲ್ಲಿ ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ವಿಶ್ವದಲ್ಲಿ ಮೊದಲ ಸಂಸತ್ತು ಅನ್ನೋ ಪರಿಭಾಷೆ ಕೊಟ್ಟರು ನಮ್ಮ ಹೊಸ ಸರ್ಕಾರ. ಇದಕ್ಕೆ ವಿಶ್ವದಲ್ಲೇ ಮೊದಲ ಸಂಸತ್ತು ಅನ್ನೋ ಪರಿಭಾಷೆ ಕೊಟ್ಟರು 12ನೇ ಶತಮಾನದ. ಅದು ಆಗಿರ್ಬೋದು, ಅಥವಾ ಲಿಂಗ ಮತ್ತು ಲಿಂಗ ತಾರತಮ್ಯವಿಲ್ಲದೆ ಇದು ಇರುವ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ ಬಸವಣ್ಣನ ವಚನಗಳ ಆಗಾಗಲೇ ಇತ್ತು. ಅದು ಇವತ್ತು ನಾವು ಸಂವಿಧಾನದ ವಿಧಿಯಾದ 14ರಲ್ಲಿ ಓದ್ತಾ ಇದ್ದೀವಿ. ಅಂದ್ರೆ ನಮ್ಮ ಸಂವಿಧಾನದಲ್ಲಿರುವ 14ನೇ ವಿಧಿ, ಸಮಾನತೆಯ ವಿಧಿ, ಬಸವಣ್ಣನ ಪರಿಕಲ್ಪನೆಯಲ್ಲಿ ಆವಾಗಲೇ ಇತ್ತು. ಸಮಾನತೆ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಬಸವಣ್ಣನನ್ನು ಒಂದು ಉದಾಹರಣೆಯ ಪುರುಷನಾಗಿ ನೋಡ್ಬೋದು ನಾವು. ಅದು ಈ ಧರ್ಮದ ಶ್ರೇಷ್ಠತೆ, ಈ ಸಮಾಜದ ಶ್ರೇಷ್ಠತೆ. ಆದ್ರೆ ಇದನ್ನು ಸಮಾಜದ ಮುಖವಾಗಿ ಸಮಾಜದಲ್ಲಿ ನಾವು ಕಟ್ಟಿ ಹಾಕ್ಬಾರ್ದ್ರಿ. ಇದನ್ನ ವಿಶ್ವ ಪರ್ಯಂತವಾಗಿ ಬೆಳೆಸುವ ಶಕ್ತಿ ನಮಗ ಆ ದೇವರು ಕೊಡ್ಬೇಕು. ಇದು ನನ್ನ ಮಾತು. ಕಡೆಗೆ ನಾವು ಬಸವಣ್ಣನ ವ್ಯಕ್ತಿತ್ವ ನೋಡಿದಾಗ ಸಾಧನೆ ಮೆಚ್ಚಲೇಬೇಕು. ಈ ಮಾತು ಹೇಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾರ್ಮಲ್ ಆಗಿ ಒಂದು ವಿಚಾರ ಮಾಡ್ರಿ, ಬಸವಣ್ಣ ಅನ್ನೋ ಒಂದು ವ್ಯಕ್ತಿತ್ವನ ದೇವರು, ಆಧ್ಯಾತ್ಮ ಗುರು, ಜಗದ್ಗುರು ಅಂತ ತೆಗೆದಾಕಿ ಒಬ್ಬ ನಾರ್ಮಲ್ ಮನುಷ್ಯ ಇವತ್ತಿನಿಂದ 800 ವರ್ಷಗಳ ಹಿಂದೆ ಬದುಕಿದ್ದ ಯಾರು, ಬಸವಣ್ಣನ ವ್ಯಕ್ತಿ. ಆದ್ರೆ 800 ವರ್ಷಗಳ ಹಿಂದೆ 50 ರಿಂದ 60 ವರ್ಷ ಬದುಕಿದ ವ್ಯಕ್ತಿ ಬಗ್ಗೆ ಇವತ್ತು ನಾವು ಹೆಂಗ್ ಮಾತಾಡ್ತೀವಿ ಅಂದ್ರೆ ಒಬ್ಬ ಕಲ್ಪ ಗುರುವಾಗಿ, ಕನ್ನಡದ ಗುರುವಾಗಿ, ಅಥವಾ ಮಹಿಳಾವಾದವಾದಿ, ಸಮಾನತವಾದವಾಗಿ ತುಂಬಾ ವಿಚಾರಧಾರೆಗಳಿಂದ ನಾವು ಬಸವಣ್ಣನ ಅರಿತೀವಿ. ಇಲ್ಲಿ ಬಸವಣ್ಣನ ಬಗ್ಗೆ ಮಾತಾಡ್ತೀವಿ. ಇದು ಸಾಮಾನ್ಯದಲ್ಲ. ಯಾಕೆಂದ್ರೆ 800 ವರ್ಷಗಳ ಹಿಂದೆ ಬರೀ 50 ರಿಂದ 60, ಆಲ್ರೆಡಿ ನಮ್ಮಲ್ಲಿ ಇಲ್ಲಿ ಕುಂತಿರುವಲ್ಲಿ 50 ರಿಂದ 60 ಏಜ್ ಇರಬಹುದ್ರಿ ಸುಮಾರು ಜನದ್ದು. ಬಸವಣ್ಣನು ಕೂಡ 50 ರಿಂದ 60 ವರ್ಷ ಬದುಕಿದ್ನಲ್ರಿ 800 ವರ್ಷಗಳ ಹಿಂದೆ. ಆದ್ರೆ ಇವತ್ತು ನಾವು ಅವನನ್ನು ಧರ್ಮಗುರುವಾಗಿ, ಆಧ್ಯಾತ್ಮಿಕ ಗುರುವಾಗಿ, ರಾಜಕೀಯ ವ್ಯಕ್ತಿಯಾಗಿ, ಅಧಿಕಾರಿಯಾಗಿ, ಯಾವ ಚಿಂತನೆಗಳಲ್ಲಿ ಬೇಕಾದ್ರೂ ಬಸವಣ್ಣನ ಹಾಕ್ಬೋದು. ಅಷ್ಟು ಶ್ರೇಷ್ಠತ್ವದ ಜ್ಞಾನ ಬಸವಣ್ಣ ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಬಸವಣ್ಣನ ಭಕ್ತರು ನಾವಾಗಬೇಕು, ಚಿಂತನೆಗಳ ಸಾರತ್ವ ಆಗಬೇಕು ಅಂತ ಹೇಳೋದು. ಕಡೆಗೆ ಹೇಳೋದು, ಧರ್ಮೋ ಧರ್ಮಸಿ ರಕ್ಷಿತ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.
ಮಾನವ ಧರ್ಮಕ್ಕೆ ಜಯವಾಗಲಿ, ಬಸವ ತತ್ವಕ್ಕೆ ಜಯವಾಗಲಿ ಅನ್ನುತ್ತಾ ನನ್ನ ಒಂದೆರಡು ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ನನ್ನ ಮಾತೇನಂದ್ರೆ 5 ನಿಮಿಷ ಬೇಗನೆ ಮುಗಿಸಿದಿರೋದು. ನಾನು 5 ನಿಮಿಷ ಬೇಗನೆ ಮುಗಿಸಿದೋಸ್ಕರ ನಾನು ಮಾತಾಡಿದ್ರಲ್ಲಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಕೇಳಿ, ನಾನು ಎಲ್ಲ ಉತ್ತರಗಳು ಕೊಡ್ತೀನಿ ಅನ್ನೋ ಇದರಿಂದ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಏನಾದರೂ ಕರೆಕ್ಟ್ ಇದ್ರೆ ನಾನು ತಿದ್ಕೋತೀನಿ ಅನ್ನೋ ಇದು ನಿಮ್ಮ ಪ್ರಶ್ನೆಗಳ, ನಾನು ಮಾತಾಡಿದ್ರಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಧನ್ಯವಾದ. ಶ್ರೀ ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನಿಗೂ ಮಾಡಲಿ ಬಡವನಯ್ಯ, ನಾನಿಗೂ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೆ ಕಂಬವಯ್ಯ, ಎನ್ನ ಕಾಲೆ ಕಂಬವಯ್ಯ. ಎನ್ನ ದೇಹವೇ ದೇಗುಲವಯ್ಯ, ಎನ್ನ ದೇಹವೇ ದೇಗುಲವಯ್ಯ. ಎನ್ನ ಶಿರವೇ ಹೊನ್ನ ಕಳಶವಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಸ್ಥಾವರ ಕಳಿ ಉಂಟು ಜಂಗಮಗಳಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮಗಳಿಲ್ಲ. ಸಂಗಮದ ಸಗಮಪ ಪಮಗಮಪ ಸಂಗಮದೇವ. ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು. ಧನ್ಯವಾದಮ್ಮ. ಇದುವರೆಗೆ ನಮ್ಮ ಬಸವ ಮಂದಿ ಯುವಕರು ಚೆನ್ನಾಗಿ ಆದೋಷ್ಠಿಯ ಬಸವ ತತ್ವ ನಿಷೇಧಗ ತನ್ನ ವಿಚಾರವನ್ನು ಇಟ್ಟಿದ್ದಾರೆ. ಆದರೆ ಈ ಒಂದು ನಮ್ಮ ಭಾರತದಲ್ಲಿ ಎಷ್ಟೋ ಧರ್ಮಗಳು ಹುಟ್ಟ್ಯಾವ. ಬೌದ್ಧ ಧರ್ಮ ಹುಟ್ಟ್ಯಾರ, ಜೈನ ಧರ್ಮ ಹುಟ್ಟ್ಯಾರ, ಅದಾದ ಮೇಲೆ ಬಹಳಷ್ಟು ಕ್ರಿಶ್ಚನ, ಇಸ್ಲಾಮ, ಇಂಥವು ಎಷ್ಟೋ ಧರ್ಮಗಳು ಹುಟ್ಟ್ಯಾವ. ಆದ್ರೆ ಎಲ್ಲ ಧರ್ಮಗಳು ಒಂದು ಪ್ರಕಾರ ಪದ್ಧತಿ ಪ್ರಕಾರ ಒಂದೊಂದು ಸಂಸ್ಕಾರ, ಒಂದೊಂದು ನಿಯಮಗಳು ಮಾಡಿಕೊಂಡು. ಆದ್ರೆ ಬಸವ ಧರ್ಮ ಹಂಗಿಲ್ಲ. ಅವ್ರದ್ದು ಏನದ ಇವತ್ತು ಶಂಕರಾಚಾರ್ಯ ಬಿ ಯಾರು ಹೋಗ್ಯಾರ ಅಂದ್ರೆ, ಶಂಕರಾಚಾರ್ಯ ಆಗಲಿ, ಮಧ್ವಾಚಾರ್ಯ ಆಗಲಿ, ರಾಮಾನುಜಾಚಾರ್ಯ ಆಗಲಿ, ಅವ್ರಿಗೆ ದ್ವೈತ, ವಿಶಿಷ್ಟಾದ್ವೈತ ಇಂಥವೆಲ್ಲ ಏನು ತತ್ವಗಳು ಇಕ್ಕ್ಯಾರ. ಅವೇನೇನದ ಅವ್ರದಾಗೆ ಒಂದು ಭಿನ್ನ ಭಾವನೆಗಳು. ಶಂಕರಾಚಾರ್ಯಗಳು ಅವ್ರ ಮೂವರ ಬಗ್ಗೆ ಬಿ ಭಿನ್ನ ಭಾವನೆಗಳು ಅಂತ ಒಂದು ವಿಚಾರಗಳು ಇಕ್ಕ್ಯಾರ ಅವರು ದೇವ್ರಿಗೆ ನಿಷೇಧಾಗ. ಆದ್ರೆ ಈ ಗೌತಮ್ ಬುದ್ಧಿ ಬಿ ಏನಂದ್ರೆ ಯಾಕೆ ಬಿ ದೇವರಿಗೆ ಒಪ್ಪಿಲ್ಲ, ಆನ ಅಂದಿಲ್ಲ, ಇಲ್ಲ ಅಂದಿಲ್ಲ. ಅದೇ ರೀತಿ ಜೈನ ಮತದವ್ರಿಗೆ ಬಿ ಎಲ್ಲಿ ಬಿ ಒಂದು ಗುಡಿ ಕಟ್ಟಿದವ್ರು ದೇವ್ರ ಸದ್ಯಕ್ಕೆ. ನಿಮ್ಗೆ ಹೇಳ್ತೀನಿ ನಾನು, ಯಾಕಂದ್ರೆ ಬಸವಣ್ಣ ಏನನ ಮತ್ತು ಬ್ಯಾರೆ ಧರ್ಮದವ್ರು ಏನನ ಅಂತ ಸದ್ಯಕ್ಕೆ ನಿಮ್ಗೆ ನಾ ಹೇಳ್ತೀನಿ. ಜೈನದವ್ರು ಬಿ ಎಲ್ಲಿ ಬಿ ಒಂದು ಗುಡಿ ಕಟ್ಟಿಲ್ಲ, ಅವರು ಏನು ಮಾಡಿಲ್ಲ. ಹಿಂಗೆ ಎಲ್ಲೋ
ಕೆಲವರು ಏನದ ನಾವು ಹಿಂದೂ ಸಂಪ್ರದಾಯದವರು ಬಹಳಷ್ಟು ದೇವತೆಗಳವ ಬಹಳಷ್ಟು ಗುಡಿಗಳು ಕಟ್ಟಿದವು ಏನೋ ಮಾಡಿದವು ಮಾಡಿದ್ವು. ಅದರ ಬಸವಣ್ಣನಲ್ಲಿ ವಿಶೇಷವಾದಂಥ ಒಂದು ಲಂಡನ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅದರಿಂದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವ್ರು ಏನು ಮಾಡ್ತಾರಂದ್ರೆ ವಿಶ್ವದಾಗ ತಾತ್ವಿಕ ಚಿಂತನೆ ಮಾಡೋದು ಸಾಮಾಜಿಕ ಚಿಂತನೆ ಮಾಡೋದು ಅವರು ಒಂದು ಲಿಸ್ಟ್ ತಯಾರು ಮಾಡ್ತಾರೆ. ಎಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂದರೆ ವಿಶ್ವದಾಗೆ ಭಾಳ ದೊಡ್ಡ ವಿಶ್ವವಿದ್ಯಾಲಯ. ಅದರ ಅಲ್ಲಿ ಆ ಲಿಸ್ಟ್ನಾಗ ಏನಂದ್ರೆ ಬಸವಣ್ಣನ ಹೆಸರು 42ನೇ ನಂಬರ್ದಾಗ ನಮ್ಮ ಬಸವಣ್ಣದಿನಲ್ಲ ಅಂದ್ರೆ ಲಾಂಬದಿನವಲ್ಲ ಅಂತ ಇದೆಲ್ಲ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಾಗಿರಲ್ಲ ಇಂಥ ಒಂದು ಸಮಾಜ ಕಾರ್ಯಕರ್ತ ಸಂಸ್ಕರ್ತ ಏನಾರ ಜಾತಿ ಭೇದ ಎಲ್ಲರೂ ಸರಿ ಸಮಾನಾಗಿ ನಡೆಸ್ಕೊಂಡಲ್ಲ ಇಂಥ ಒಂದು ವಿಚಾರವಂತನಿರಲ್ಲ ಅವರು ಒಂದು ಸಿಕ್ಕ. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ದಾಗ ಹೋಗ್ರಿ ಅಲ್ಲಿ ಬಿ ಏನಂದ್ರೆ ನಮ್ಮ ಶರಣವ್ರ ಫೋಟೋಗಳು ಯಾವ ಪಂಚಾಚಾರ ಇಲ್ಲಿ ಯಾವ್ದಾಗಲಿ ಅಂತ ಫೋಟೋಗಳು ಇಲ್ಲ. ನೀವು ಪಾರ್ಲಿಮೆಂಟ್ದಾಗ ಹೋಗ್ಬೇಕು. ಅದನ್ನ ಅಂಬದೇನಂದ್ರ ಬಸವಣ್ಣನ ಸಿದ್ಧಾಂತ ಅಂದ್ರ ಎಲ್ಲ ಮತಗಳಿಗೆ ಬಿಟ್ಟು ಎಲ್ಲರಿಗೆ ಏನಲ್ಲ ಹೆಣ್ಣು ಗಂಡು ಎಂಬುದು ಭಾವನಾ ಇದ್ದಂಗ ಏನಲ್ಲ ಒಕ್ಕಟ್ಟಾಗಿ ಅವ್ರೇನು ಕರ್ಕೊಂಡು ಹೋಗಿದಾರ, ಒಕ್ಕಟ್ಟಾಗಿ ಯಾ ಜಾತಿ ಭೇದ ಇಲ್ಲದೆ ನಡ್ಸ್ಕೊಂಡು ಹೋಗ್ಯಾರ. ಇಂಥ ಎಲ್ಲ ಮಹಾತ್ಮ ಸಿಗೋದು ವಿಶ್ವದಾಗ ಎಲ್ಲಿ ಸಿಗೋದು, ಎಂಥ ವಿಧಾನ ಸಿಗೋದು. ನಿಜವಾಗಿ ಹೇಳ್ತೀನಿ ನಾನು, ಯಾಕಂದ್ರೆ ನಾ ಭಾಳಷ್ಟು ಅಧ್ಯಯನ ಮಾಡಿ ನಾ ಹಿಂದಿ ಭಾಳ ನಂಗೆ ಭಾಳ ಆಯಸ್ಸು. ನಾ ಹಿಂದಿ ಪ್ರೀತಿ ಮನುಷ್ಯ. ಈಗ ಇತ್ತೀಚೆಗೆ ಅನುಭವ ಮಟ್ಟ ಬಂದು ನಾನು ಕನ್ನಡ ಓದತ್ತೀನಿ. ಹಿಂದಿ ಸಾಹಿತ್ಯದಾಗ ಎಷ್ಟು ದೊಡ್ಡ ದೊಡ್ಡ ಸಾಹಿತ್ಯಕಾರರು ಅವ್ರ ಜೀವನ ಚರಿತ್ರೆಗಳು ಇರ್ತಾವ. ಅದರ ಅಂಥ ಎಲ್ಲ ಆಲೋಚನೆ ಮಾಡಿ ನಾ ಬಸವಣ್ಣ ಶಿಷ್ಯ ಆಗಿದೆ. ನಿಮ್ಗೆ ನಿಜವಾಗಿ ಹೇಳ್ತೀನಿ ನಾನು, ಭಾಳ ಚಂದ ಇಂಥ ಒಂದು ವಿಚಾರವಂತ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಒಂದನೇ ಕೂಡಿಸಿ ವಿಚಾರ ಮಾಡಿ ಮಂಥನ ಮಾಡಿ ಆ ಮಂಥನದಿಂದ ಏನು ವಚನ ಸಾಹಿತ್ಯನ ಹೊರಬಂದಲ್ಲ. ಇಲ್ಲಿ ಹಿಸ್ಟ್ರಿದಾಗ ಏನಿದೆ ಒಂದನೇ ಕೂತು ದೊಡ್ಡ ದೊಡ್ಡ ಮಹಾತ್ಮರು ಜ್ಞಾನಿಗಳು ಒಂದನೇ ಕೂತು ವಿಚಾರ ಮಾಡಿ ತನ್ನ ವಿಚಾರಗಳು ಹೇಳ್ಯಾರ. ಅದಕ್ಕೆ ಹೆಣ್ಮಕ್ಳು ಮತ್ತು ಗಣಸರು ಕುಂತು ಅದು ಏನದಲ್ಲ ಆಧ್ಯಾತ್ಮಿಕ ಅಂದ್ರೆ ಏನು, ದೇವರು ಅಂದ್ರೆ ಏನು, ಇಂಥವೆಲ್ಲ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಸಾಮಾಜಿಕ ತತ್ವ ಹ್ಯಾಂಗೆ ಬೆಳಿಬೇಕು, ಮತ್ತು ಎಲ್ಲ ಮಾನವರು ಎಲ್ಲರ ಒಂದೇ ಥರದ ಇರಬೇಕೆಂಬುದು ತಾತ್ವಿಕ ಚಿಂತನೆ ವಚನ ಸಾಹಿತ್ಯದಲ್ಲಿ ಸಿಗ್ತದೆ ನಮಗೆ. ಇಂಥ ತಾತ್ವಿಕ ಚಿಂತನೆ ಎಲ್ಲ ಬಸವಣ್ಣವ್ರು ಮಾಡ್ಯಾರ. ಇದು ಸಲುವಾಗಿ ಬಸವಣ್ಣ ನಾವು ಏನು ವಿಶ್ವಗುರು ಅಂತೀವೋ ಅದು ಭಾಳ ದೊಡ್ಡ ವಿದ್ಯೆಗಳಿಗೆ ಆಗ್ತದೆ. ಇಂಥವು ನೀವು ಎಲ್ಲಿ ಉದಾಹರಣೆದಾಗ ಆಧ್ಯಾತ್ಮಿಕದಲ್ಲಿ ದೇವರಿಗೆ ಭೀ ಹೋಗ್ತಾನ, ಸಾಮಾಜಿಕ ತತ್ವದಲ್ಲಿ ಸಮಾಜದಲ್ಲಿ ಸಮಾನಕ್ಕೆ ಹೋಗ್ತಾನ, ಮತ್ತು ಕಾಯಕ ಸಿದ್ಧಾಂತ ಕೊಟ್ಟನ. ಇದು ಕಾಯಕ ಸಿದ್ಧಾಂತ ಏನದಲ್ಲ ಅದು ಕಾಯಕ ಮತ್ತು ದಾಸೋಹ ಇವೆರಡೂ ಏನಲ್ಲ ಎಲ್ಲಿ ವಿಶ್ವದಾಗ ಎಂಥವು ಎರಡು ಶಬ್ದಗಳು ಕಲ್ತಿರೋದು. ಕಾಯಕದಲ್ಲಿ ದಾಸೋಹ ಇಲ್ಲ, ದಾಸೋಹ ಇಲ್ಲದೆ ಕಾಯಕ ಇಲ್ಲ. ನಮ್ಮಲ್ಲಿ ಇಂಥ ಸಿದ್ಧಾಂತ ಅಲ್ಲ, ಹೊಸ ಸಿದ್ಧಾಂತ. ಇಂಥದ್ದು ನಿಮ್ಗೆ ಎಲ್ಲಿ ಸಿಗೋದು ಇಂಥ ಸಿದ್ಧಾಂತ. ಇಂಥವ್ರ ಬಗ್ಗೆ ನಾವೇನಲ್ಲ ನಾವು ಭಾಳ ಆಲೋಚನೆ ಮಾಡಬೇಕು. ಬಸವನಿಗೆ ಯಾಕೆ ಹೋಗ್ಬೇಕು ಅಂಬದ್ವಿ ಆಲೋಚನೆ ಮಾಡಬೇಕು. ವಚನ ಸಾಹಿತ್ಯ ಓದಬೇಕು. ಇವತ್ತಿನ ಸಣ್ಣ ಹುಡುಗ ಏನಂದ್ರೆ ಇವತ್ತು ಏನು ಮಾತಾಡ್ಯಾರ ಭಾಳ ಕಳ್ಕೊಂಡಿದ್ದ ಬಸವನ ಬಗ್ಗೆ, ಅವರಿಗೆ ನಾನು ಚಪ್ಪಾಳೆಯಿಂದ ಮತ್ತೊಮ್ಮೆ ಈಗ ಅವರಿಗೆ ನಮ್ಮ ಸಮಾಜದ ಪರವಾಗಿ